ಎಲ್ಲ ಹಿರಿಯ ಉಪನ್ಯಾಸಕರ ಸಿಬ್ಬಂದಿ ವರ್ಗದವರೇ ಮತ್ತು ವಿದ್ಯಾರ್ಥಿಗಳೇ, ನಮ್ಮ ಶಾಲೆಗೆ ಒಂದು ಸಂಪ್ರದಾಯ, ಕೆಲವೊಂದು ಸಮಾರಂಭಗಳಿಗೆ ಕೆಲವರು ನಿರ್ದಿಷ್ಟವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಒಂದು ಸಂಪ್ರದಾಯ. ಅಂದರೆ ಕನ್ನಡ ಅಥವಾ ಇನ್ಯಾವುದೇ ಸಮಾರಂಭ ಆದರೂ ಸಹ ಈಗ ಕನ್ನಡ ಉಪನ್ಯಾಸಕ ಅಂತ ಹಣೆಪಟ್ಟಿ ಹಚ್ಚಿಕೊಂಡಿರೋದ್ರಿಂದ ಇಲ್ಲಿ ಬಂದು ನಿಂತಿದ್ದೇನೆ ಹೊರತು ನಾನೇ ಕನ್ನಡದ ಬಗ್ಗೆ ಸಮರ್ಥವಾಗಿ ಮಾತಾಡ್ತೀನಿ ಅನ್ನೋ ಭ್ರಮೆಯಿಂದಾಗಲಿ ಅಥವಾ ಇಲ್ಲಿ ಕುಳಿತವರಿಗೆ ಯಾರಿಗೂ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂತಹ ಉಚ್ಚಾಟಗಳಲ್ಲಾಗಿ ಯಾರು ಬಂದು ಅಥವಾ ನಿಮಗೂ ಅದು ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ಈ ಮಾತುಗಳನ್ನು ಹೇಳ್ತಾರೆ. ಇರುವ ಪ್ರತಿಯೊಬ್ಬರು ಕನ್ನಡ ನಾಡು ನುಡಿ ನೆಲ ಜಲಗಳ ಬಗ್ಗೆ ಅಭಿಮಾನವುಳ್ಳವರೇ. ಅದೆಲ್ಲದರ ಬಗ್ಗೆ ಅವರು ಸಮರ್ಥವಾಗಿ ಮಾತಾಡುವಂತಹ ಶಕ್ತಿ ಇರುವವರೇ ಆಗಿರೋದ್ರಿಂದ ಅವರೆಲ್ಲರ ಪರವಾಗಿ ಸಾಂಕೇತಿಕವಾಗಿ ಇಲ್ಲಿ ಒಬ್ಬರು ಯಾರಾದರೂ ಮಾತಾಡಬೇಕಾಗಿರೋದ್ರಿಂದ ಮಾತಾಡಲಿಕ್ಕೆ ನಿಂತಿದೆ ಹೊರತು ಇದು ಪ್ರಬುದ್ಧತೆಯು ಪಾಂಡಿತ್ಯವು ಮತ್ತಿನ್ಯಾವ ಭ್ರಮೆಯ ಕಾರಣದಿಂದ ಅಲ್ಲ ಅನ್ನೋದನ್ನ ಮೊದಲು ನಾವು ಸ್ಪಷ್ಟಪಡಿಸಿಕೊಳ್ಳಬೇಕು. ಎರಡನೆಯದು, ತರಗತಿಯಲ್ಲಿ ಪ್ರತಿನಿತ್ಯ ದ್ವಿತೀಯ ವಿದ್ಯಾರ್ಥಿಗಳಾದರೆ 1.5 ವರ್ಷಗಳಿಂದ, ಪ್ರಥಮ ವರ್ಷದವರಾದರೆ ಒಂದು ಅರ್ಧ ವರ್ಷದಿಂದ ನಮ್ಮ ಮಾತುಗಳನ್ನು ಕೇಳ್ತಾನೆ ಇರೋದ್ರಿಂದ ಆಗಾಗ ಕೆಲವು ವಿಷಯಗಳು ಪುನರಾವರ್ತನೆ ಆಗಿದ್ರೆ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಕೆಲವು ವಿಷಯಗಳು ಪುನರಾವರ್ತನೆ ಆಗಬಹುದು ಅಂತ ನಾವು ಭಾವಿಸ್ತೇವೆ. ಕರ್ನಾಟಕ ಏಕೀಕರಣವೋ ಕನ್ನಡ ರಾಜ್ಯೋತ್ಸವವೋ ಅಂತ ನವೆಂಬರ್ 1ನೇ ತಾರೀಕು ಅದರ ಬಗ್ಗೆಯೇ ಮಾತಾಡಬೇಕು ಅಂತ ಅಂದಾಗ ನನಗೆ ಯಾವಾಗಲೂ ಒಂದು ಮೂಲಭೂತ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅದನ್ನ ಎಲ್ಲಿಂದ ಪ್ರಾರಂಭ ಮಾಡೋದು? ಒಂದಿಷ್ಟು ಕನ್ನಡದ ಸಾಹಿತ್ಯದ ಚರಿತ್ರೆಯ ಬಗ್ಗೆ ಹೇಳಿ ಮುಗಿಸ್ಬಿಡೋದೆ, ಅಥವಾ ಯಾವುದಾದ್ರೂ 1-2 ಸಮರ್ಥ ಕವಿಗಳ ಬಗ್ಗೆ ಮಾತಾಡಿ ಅದನ್ನು ಮುಗಿಸೋದೆ, ಕರ್ನಾಟಕ ಏಕೀಕರಣವಾದ ಇತಿಹಾಸವನ್ನು ಒಂದಿಷ್ಟು ಹೇಳಿದ್ರೆ ಸಾಕೆ ಅಂತ ಯಾವಾಗಲೂ ಈ ಸಮಸ್ಯೆ ನನಗೆ ಕಾಡುತ್ತೆ. ಯಾವಾಗಲೂ ಏಕೀಕರಣದ ಬಗ್ಗೆಯೋ ಕನ್ನಡ ಸಾಹಿತ್ಯದ ಬಗ್ಗೆಯೋ ಅಥವಾ ಕನ್ನಡ ರಾಜ್ಯೋತ್ಸವದ ಬಗ್ಗೆಯೋ ನಿರ್ದಿಷ್ಟವಾಗಿ ಮಾತಾಡಬೇಕಾದ್ರೆ ಈ ಸಮಸ್ಯೆ ಇದ್ದದ್ದೇ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ನಿರ್ದಿಷ್ಟ ದಿನದಂದು, ಇವತ್ತೇ, ಬೇರೆ ಸಮಯದಲ್ಲಿ ಕನ್ನಡದ ಬಗ್ಗೆ ಏನೇ ಮಾತಾಡಿದ್ರು ಇವತ್ತಿನ ದಿನ ಏನನ್ನ ತಲುಪಿಸಬೇಕು ಸಂದೇಶವನ್ನ ಅನ್ನೋದ್ರ ಬಗ್ಗೆ ನನಗೆ ಯಾವಾಗಲೂ ವೈಯಕ್ತಿಕ ಗೊಂದಲ ಇರುತ್ತದೆ ಅಥವಾ ಆಂತರಿಕ ಸಂಘರ್ಷ ಇರುತ್ತದೆ. ಸಾಮಾನ್ಯ ಏನನ್ನ ಹೇಳಬೇಕು ಅಥವಾ ಎಷ್ಟನ್ನ ಹೇಳಬೇಕು. ಹಾಗಾಗಿ ನಾನೇ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡಿಕೊಳ್ತೇನೆ. ಒಂದು ಕನಿಷ್ಠ ಮತ್ತು ಗರಿಷ್ಠ 15 ನಿಮಿಷಗಳವರೆಗೆ ಹೇಳಬೇಕದನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ಮೂಲ ಉದ್ದೇಶವೂ ಸಹ ಕನ್ನಡ ಸಾಹಿತ್ಯವನ್ನ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬಾ ಹೆಸರು ಮಾಡಿದ ಕವಿಗಳನ್ನು, ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದಂತಹ ಮಹನೀಯರನ್ನು ನೆನಪು ಮಾಡಿಕೊಳ್ಳುವ ಉದ್ದೇಶದಿಂದ ನಾನು ನಿಂತಿದ್ರೂ ಸಹ ಅದರ ಬಗ್ಗೆ ನೇರವಾಗಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಾವು ಇತಿಹಾಸದಲ್ಲಿಯೋ ಮತ್ತೊಂದು ಸಂದರ್ಭದಲ್ಲಿ ಅದನ್ನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀವಿ. ಹಾಗಾಗಿ ನನ್ನ ಗೊಂದಲದ ನಡುವೆಯೇ ನನ್ನ ಮಾತಿನ ಕೇಂದ್ರವನ್ನ ನಾನು ಆಫ್ರಿಕಾದ ಕೀನ್ಯಾಕ್ಕೆ ನಾನು ವರ್ಗಾಯಿಸಿದ್ದೇನೆ. ಆಫ್ರಿಕಾ ಒಂದು ಖಂಡ, ವಿಶಾಲವಾದ ಖಂಡ ಅಂದ್ರೆ ಹಲವು ರಾಷ್ಟ್ರಗಳು ಸೇರಿ ಆಗಿರುವ ಗುಂಪು. ತುಂಬ ರಾಷ್ಟ್ರಗಳಿದ್ದಾವೆ. ಹಾಗಾಗಿ ಆಫ್ರಿಕಾ ಖಂಡ ಬಹಳಷ್ಟು ರಾಷ್ಟ್ರ, ಸುಮಾರು 50ಕ್ಕೂ ಹೆಚ್ಚು ರಾಷ್ಟ್ರಗಳು ಇದ್ದಾವೆ ಆಫ್ರಿಕಾ ಖಂಡದಲ್ಲಿ. ಈಜಿಪ್ಟು, ಲಿಬಿಯಾ, ಮೌರಿಟೇನಿಯಾ, ನೈಜರ್, ಕಾಂಗೋ, ಚಾಡ್, ಜಿಂಬಾಬ್ವೆ, ಹೀಗೆ ಒಂದು ಪಟ್ಟಿ ಬೆಳೀತಾ ಹೋಗ್ತದೆ. ಹೇಗೆ ಭಾರತೀಯ ಉಪಖಂಡದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವೋ ಹಾಗೆ ಅವರು ಆಫ್ರಿಕಾ ಖಂಡದಲ್ಲಿ ಕೋಟ್ಯಾಂತರ ಜನ ವಾಸ ಮಾಡ್ತಾ ಇದ್ದಾರೆ ಹಲವು ರಾಷ್ಟ್ರಗಳಲ್ಲಿ. ನಮ್ಮ ಎರಡೂ ಭೂಭಾಗಗಳು
ಅತ್ಯಂತ ವಿಭಿನ್ನವಾದ ಸಂಸ್ಕೃತಿ, ಅತ್ಯಂತ ವಿಭಿನ್ನವಾದ ಭಾಷೆಗಳು, ವೇಷಭೂಷಣ, ಜೀವನ ಕ್ರಮ, ಆಲೋಚನೆ, ತತ್ವಶಾಸ್ತ್ರ, ಈ ಎಲ್ಲ ವಿಷಯದಲ್ಲೂ ಅತ್ಯಂತ ವಿಭಿನ್ನವಾದಂತಹ ಭೂಭಾಗ ಆಫ್ರಿಕಾ ಮತ್ತು ಭಾರತ. ಒಂದಕ್ಕೊಂದಕ್ಕೆ ಅಷ್ಟು ಸುಲಭವಾದ ಯಾವುದೇ ಹೋಲಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಎರಡೂ ಖಂಡಗಳಿಗೆ, ಭಾರತ ಉಪಖಂಡಕ್ಕೆ ಮತ್ತು ಆಫ್ರಿಕಾ ಖಂಡಕ್ಕೆ 200 ವರ್ಷಗಳ ಈಚೆ ಒಂದು ಸಮಾನ ಇತಿಹಾಸ ಇದೆ. ಆ ಇತಿಹಾಸ ಏನು ಅಂದರೆ, ಎರಡೂ ಭೂಭಾಗವನ್ನು ಯುರೋಪಿಯನ್ನರು ಆಳ್ವಿಕೆ ಮಾಡಿದ್ದಾರೆ. ಇದು ನಮ್ಮಿಬ್ಬರಿಗಿರುವ ಸಮಾನವಾದಂಥ ಚರಿತ್ರೆ. ಭಾರತದಲ್ಲೂ ಸಹ ಆರಂಭದಲ್ಲಿ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಹೀಗೆ ಕೊನೆಗೆ ಇಂಗ್ಲೀಷರು, ಇವರೆಲ್ಲ ನಮ್ಮನ್ನು ಆಳ್ವಿಕೆ ಮಾಡಿದ್ದಾರೆ. ಕಡೆಗೆ ಇಂಗ್ಲೀಷರು ನಮ್ಮನ್ನು ಪರಿಪೂರ್ಣವಾಗಿ ಆಳ್ವಿಕೆ ಮಾಡಿದರು, ಒಂದು 90ರಿಂದ 200 ವರ್ಷಗಳ ನಡುವೆ. ಆಫ್ರಿಕಾ ಖಂಡಕ್ಕೂ ಇದೇ ಇತಿಹಾಸ ಇದೆ. ಯುರೋಪಿಯನ್ನರು ಅಲ್ಲೂ ಕಾಲಿಟ್ಟಿದ್ದಾರೆ, ಅಲ್ಲೂ ಸಹ ಇಂಗ್ಲೀಷರು ಆಳ್ವಿಕೆ ಮಾಡಿದ್ದಾರೆ ಕೆಲವು ರಾಷ್ಟ್ರಗಳನ್ನು, ಸ್ಪ್ಯಾನಿಷರು ಕೆಲವು ರಾಷ್ಟ್ರಗಳನ್ನು ಆಳ್ವಿಕೆ ಮಾಡಿದೆ, ಜರ್ಮನ್ನರು ಆಳ್ವಿಕೆ ಮಾಡಿದ್ದಾರೆ, ಇಟಾಲಿಯನ್ನರು ಆಳ್ವಿಕೆ ಮಾಡಿದ್ದಾರೆ, ಪೋರ್ಚುಗೀಸರು ಆಳ್ವಿಕೆ ಮಾಡಿದ್ದಾರೆ, ಫ್ರೆಂಚರು ಆಳ್ವಿಕೆ ಮಾಡಿದ್ದಾರೆ. ಹೀಗೆ ಅಲ್ಲೂ ಸಹ ಇಡೀ ಖಂಡ, ಆಫ್ರಿಕಾ ಖಂಡ ಯುರೋಪಿಯನ್ನರ ಆಳ್ವಿಕೆಗೆ ಒಳಗಾಗಿದೆ ಅನ್ನೋದನ್ನು ನಾವು ಗುರುತಿಸ್ಬೋದು. ಇನ್ನೂರೈವತ್ತು ವರ್ಷಗಳ ಆಳ್ವಿಕೆಯ ನಂತರ ಆಫ್ರಿಕಾದ ಬಹುತೇಕ ರಾಷ್ಟ್ರಗಳು ಎರಡನೇ ಮಹಾಯುದ್ಧದ ನಂತರ ಸ್ವಾತಂತ್ರ್ಯಗೊಂಡ ಮೇಲೆ ಇವತ್ತಿಗೆ ತಮ್ಮದೇ ಆದ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದು ಆರ್ಥಿಕವಾದ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಹೀಗೆ ಹಲವು ಸಮಸ್ಯೆಗಳ ಜೊತೆಗೆ ಭಾಷೆಯ ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಬಹಳ ಮುಖ್ಯವಾದಂಥ ಅಂಶ. ಭಾರತವೂ ಸಹ 47ರ ನಂತರ ಸ್ವಾತಂತ್ರ್ಯ ಹೊಂದಿದ ಮೇಲೆ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಲವು ಸಮಸ್ಯೆಗಳ, ರಾಜಕೀಯ, ಧಾರ್ಮಿಕ ಇತ್ಯಾದಿಗಳ ಜೊತೆಗೆ ಭಾಷೆಯ ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಗಮನಿಸ್ತಿದ್ದೆ. ಹಾಗಾಗಿ ನಾನು ಎಲ್ಲೆಲ್ಲಿ ಆಫ್ರಿಕಾ ಅಂತೀನೋ, ನಾ ಎಲ್ಲೆಲ್ಲಿ ಕೆನ್ಯಾ ಅಂತೀನೋ, ಅಲ್ಲೆಲ್ಲ ನೀವು ಭಾರತ ಅನ್ನೋದನ್ನು ಸೇರಿಸ್ಕೊಂಡ್ರೆ ಹೆಚ್ಚು ಕಡಿಮೆ ಭಾಷೆಯ ದೃಷ್ಟಿಯಿಂದ ಆಫ್ರಿಕಾ ಖಂಡ ಮತ್ತು ಭಾರತ ಉಪಖಂಡ ಈ ಎರಡೂ ಭೂಭಾಗಗಳು ಎದುರಿಸುತ್ತಿರುವ ಸಮಸ್ಯೆ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ಈ ಸಮಸ್ಯೆ ಏನು ಅಂದರೆ, ಆಫ್ರಿಕಾದ ರಾಷ್ಟ್ರಗಳನ್ನು 200-250 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಬಿಟ್ಟು ಹೋದ ಮೇಲೆ, ಯುರೋಪಿಯನ್ನರು ಬಿಟ್ಟು ಹೋದ ಮೇಲೆ, ಈಗ ಆಫ್ರಿಕಾದಲ್ಲಿರುವ ಮೂಲ ಭಾಷೆಗಳು, 100 ಮೂಲ ಭಾಷೆಗಳ ಸ್ಥಾನದಲ್ಲಿ ಕೆಲವು ಯುರೋಪಿಯನ್ ಭಾಷೆಗಳು ಆ ಸ್ಥಾನವನ್ನು ಆಕ್ರಮಿಸಿಕೊಂಡಿದೆ. ಬಹಳ ಮುಖ್ಯವಾಗಿ ಫ್ರೆಂಚು, ಪೋರ್ಚುಗೀಸ್ ಭಾಷೆ, ಇಟಾಲಿಯನ್ ಭಾಷೆ, ಜರ್ಮನ್ ಭಾಷೆ, ಸ್ಪ್ಯಾನಿಷ್ ಮತ್ತು ಇಂಗ್ಲೀಷ್. ಇದು ಬಹಳ ಮುಖ್ಯವಾಗಿ ಆಫ್ರಿಕಾವನ್ನು ಕಾಡುತ್ತಿರುವಂತಹ, ಆಫ್ರಿಕಾವನ್ನು ಆವರಿಸಿಕೊಂಡಿರುವಂತಹ ಭಾಷೆಗಳು. ನಮ್ಮ ದೇಶ ಆದರೆ ಇಂಗ್ಲೀಷ್ ಭಾಷೆ. ಆಫ್ರಿಕಾದ ಮೂಲ ನಿವಾಸಿಗಳೇನಿದ್ದಾರೆ, ಆಫ್ರಿಕಾದಲ್ಲಿರುವವರೇನಿದ್ದಾರೆ, ಅವರಿಗೆ ಅವರದ್ದೇ ಆದ ಸ್ಥಳೀಯವಾದ ಹಲವು ಭಾಷೆಗಳಿದ್ದಾವೆ. ಬಹಳ ಸಮೃದ್ಧವಾದಂಥ ಭಾಷೆ, ಚಿಂತನೆ, ಬರಹಗಾರರು ಇವರೆಲ್ಲರೂ ಸಹ ಇದ್ದಾರೆ ಆಫ್ರಿಕಾದಲ್ಲಿ. ಉದಾಹರಣೆಗೆ ಆಫ್ರಿಕಾದ ಕೆಲವು ಸ್ಥಳೀಯ ಭಾಷೆಗಳಾಗಿರುವ ಕಿಸ್ವಾಹಿಲಿ, ಝುಲು, ಕಾಂಗೋ, ಈ ಎಲ್ಲ ಭಾಷೆಗಳು ಏನಿದ್ದಾವೆ ಇವೆಲ್ಲ ಆಫ್ರಿಕಾದ ಸ್ಥಳೀಯ ಭಾಷೆಗಳು. ಇವತ್ತಿಗೆ ಸ್ವಾಹಿಲಿ ಆಗಿರಬಹುದು, ಕಾಂಗೋ ಆಗಿರಬಹುದು, ಮಂದರ ಅಂತ ಒಂದು ಭಾಷೆ ಇದೆ, ತೆಬು ಅಂತ ಒಂದು ಭಾಷೆ ಇದೆ, ತೆಮರಿ ಅಂತ ಒಂದು ಭಾಷೆ ಇದೆ. ಈ ಎಲ್ಲ ಆಫ್ರಿಕಾದ ಸ್ಥಳೀಯ ಭಾಷೆಗಳೇನಿದ್ದಾವೆ ಅವುಗಳ ಜಾಗದಲ್ಲಿ ಇಂಗ್ಲಿಷ್, ಫ್ರೆಂಚ್, ಪೋರ್ಚುಗೀಸ್, ಸ್ಪ್ಯಾನಿಷ್, ಜರ್ಮನ್, ಇಟಾಲಿಯನ್ ಭಾಷೆ ಬಂದು ಕೂತ್ಕೊಂಡಿದೆ.
ಆಫ್ರಿಕಾದ ಜನರಲ್ಲಿ 200 ವರ್ಷಗಳ ನಂತರ ಆಳ್ವಿಕೆ ಮಾಡಿಸಿಕೊಂಡ ಆಫ್ರಿಕಾದ ಜನರಲ್ಲಿ, ಸಾಮಾನ್ಯ ಜನರಲ್ಲಿ ಮಾತ್ರ ಅಲ್ಲದೆ ಆಫ್ರಿಕಾ ದೇಶದಲ್ಲಿ ಬರೆಯುತ್ತಿರುವ ಬರಹಗಾರರೇನಿದ್ದಾರೆ, ಆಫ್ರಿಕಾದ ಬಹಳ ದೊಡ್ಡ ಬರಹಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ನಾವು ಗುರುತಿಸುವಂತಹ ಚಿನುವಾ ಅಚಿಬೆ ಆಗಿರ್ಬೋದು, ಗೂಗಿವಾ ಥ್ಯಾಂಗ್ಯೋ ಆಗಿರ್ಬೋದು, ಇವರೆಲ್ಲರೂ ಸಹ ಯಾರೆಲ್ಲ ದೊಡ್ಡ ಲೇಖಕರು ಅಂತ ನಾವು ಭಾವಿಸ್ತೇವೆ, ಅವರೆಲ್ಲರೂ ಸಹ ಈ ವಸಾಹತು ಭಾಷೆಗಳಿಗೆ ಒಳಗಾಗಿರುವವರೇ, ಅದರ ಪ್ರಭಾವಕ್ಕೆ ಒಳಗಾಗಿರುವಂಥವರೇ. ಅಲ್ಲಿನ ಒಬ್ಬ ಪ್ರಮುಖ ಚಿಂತಕ ಇಝಕಿಲ್ ಫೆಹ್ಲೆಲೆ ಅಂತ ಬಹಳ ದೊಡ್ಡ ಚಿಂತಕ ಆಫ್ರಿಕಾದವರು, ಆತ ಒಂದು ಮಾತನ್ನು ಹೇಳ್ತಾನೆ. ನಾವು ಆಫ್ರಿಕನ್ನರು, ಆಫ್ರಿಕಾದ ದೇಶಗಳು, ನಾನು ಆಗಲೇ ದೇಶಗಳನ್ನು ಪಟ್ಟಿ ಹೇಳಿದ್ನಲ್ಲ, ಆಫ್ರಿಕನ್ ದೇಶಗಳು ಜಿಂಬಾಬ್ವೆ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ, ಝೈರ್, ಕಾಂಗೋ, ಇಥಿಯೋಪಿಯಾ, ಲಿಬಿಯಾ, ಈಜಿಪ್ಟ್, ಈ ಥರದ ದೇಶಗಳೇನಿದ್ದಾವೆ, ಈ ದೇಶಗಳು ಆಫ್ರಿಕಾದ ದೇಶಗಳಲ್ಲಿ ವಾಸ ಮಾಡುವ ಜನ ತಮ್ಮ ತಮ್ಮ ಒಳಗಡೆ ಭಾಷೆ, ಧರ್ಮ, ಸಮಾಜದ ವಿಭಿನ್ನ ಬುಡಕಟ್ಟುಗಳ ಜನಾಂಗಕ್ಕೆ ಸೇರಿರೋದ್ರಿಂದ ತಮ್ಮ ಒಳಗಡೆ ಆಂತರಿಕವಾದ ಪೈಪೋಟಿ ಮತ್ತು ಹೋರಾಟ ಇದೆ ಅವರ ಒಳಗಡೆ. ಆಫ್ರಿಕಾದ ದೇಶಗಳ ನಡುವೆ ಹೋರಾಟ ಇದೆ. ಲಿಬಿಯಾ, ಈಜಿಪ್ಟ್, ಈ ಥರದಲ್ಲಿ ಪರಸ್ಪರ ಹೋರಾಟಗಳೇ. ಬೋಟ್ಸ್ವಾನಾ, ಜಿಂಬಾಬ್ವೆ, ಇಥಿಯೋಪಿಯಾ, ನೈಜರ್, ಚಾಡ್, ಕಾಂಗೋ, ಪರಸ್ಪರ ಹೋರಾಟಗಳಿದ್ದಾವೆ ಆಫ್ರಿಕಾದಲ್ಲಿ. ಪರಸ್ಪರ ಎರಡು ದೇಶಗಳ ನಡುವೆ ಹೋರಾಟ ಇದೆ. ಒಂದೇ ದೇಶದಲ್ಲಿ ವಾಸ ಮಾಡುವ ಜನರ ನಡುವೆಯೂ ಬುಡಕಟ್ಟಿನ ವ್ಯತ್ಯಾಸ ಇರೋದ್ರಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಅದಕ್ಕೆ ಇಝಕಿಲ್ ಹೇಳ್ತಾರೆ, ಆಫ್ರಿಕಾ ದೇಶಗಳಲ್ಲಿರುವ ಜನರು ತಮ್ಮ ತಮ್ಮ ಒಳಗಡೆ ಮಾಡುತ್ತಿರುವ ಹೋರಾಟ, ಆಫ್ರಿಕಾದ ದೇಶಗಳು ತಮ್ಮ ತಮ್ಮ ಒಳಗಡೆ ಮಾಡ್ತಾ ಇರುವಂಥ ಹೋರಾಟ, ಆಫ್ರಿಕಾ ಖಂಡ ಜಗತ್ತಿನ ಇತರ ಭಾಗದ ಜನರ ಜೊತೆಗೆ ವ್ಯವಹಾರ ಮಾಡಲಿಕ್ಕೆ, ಇದೆಲ್ಲದಕ್ಕೆ ನಮಗೆ ಸಹಕಾರವಾಗಿರುವ ಸಾಧನ ಅಂದರೆ ಯುರೋಪಿಯನ್ ಭಾಷೆಗಳಾದ ಇಂಗ್ಲಿಷ್, ಫ್ರೆಂಚ್ ಮತ್ತು ಪೋರ್ಚುಗೀಸ್ ಭಾಷೆಗಳು ಅನ್ನೋ ಮಾತನ್ನು ಹೇಳ್ತಾರೆ. ಇದು ಅಂದರೆ ಇಂಗ್ಲಿಷ್, ಫ್ರೆಂಚ್, ಪೋರ್ಚುಗೀಸ್ ಇತ್ಯಾದಿ ಭಾಷೆಗಳು ಆಫ್ರಿಕನ್ನರಿಗೆ ತಮ್ಮ ತಮ್ಮ ಒಳಗಡೆ ಇರುವ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರನ್ನು ಒಂದು ಮಾಡಿದ ಭಾಷೆ, ಒಗ್ಗೂಡಿದ ಭಾಷೆ ಅನ್ನೋದು ಇಝಕಿಲ್ ಅವರ ಗ್ರಹಿಕೆ. ಅದರಿಂದ ಅವ್ರು ಹೇಳ್ತಾರೆ, ಯಾವ ಬಿಳಿಯರು ನಮ್ಮ ವಿರುದ್ಧ ಆಳ್ವಿಕೆ ಮಾಡಿದರೋ ಅವರ ಭಾಷೆಯಾದ ಇಂಗ್ಲಿಷ್, ಅವರ ಭಾಷೆಯಾದ ಫ್ರೆಂಚ್, ಅವರ ಭಾಷೆಯಾದ ಪೋರ್ಚುಗೀಸ್ ಭಾಷೆಗಳು ನಮಗೆ ಹೊಸ ಜ್ಞಾನವನ್ನು ನೀಡಿದವು, ನಮ್ಮನ್ನು ಒಗ್ಗೂಡಿಸಿದವು. ಈ ಭಾಷೆಗಳನ್ನು ಯುರೋಪಿಯನ್ ಭಾಷೆಗಳನ್ನು ಬ್ರಿಟಿಷರು, ಫ್ರೆಂಚರು ಇವರೆಲ್ಲ ಹೊರಟು ಹೋದ ಮೇಲೂ, ಅಂದರೆ ಆಫ್ರಿಕಾ ದೇಶಗಳು ಸ್ವಾತಂತ್ರ್ಯ ಹೊಂದಿದ ಮೇಲೂ ನಾವು ಈ ಭಾಷೆಗಳನ್ನು ಉಳಿಸಿಕೊಳ್ಳಲೇಬೇಕಾಗಿದೆ. ಯಾಕೆ ಅಂದರೆ ಆಫ್ರಿಕಾದ ಜನ ತಮ್ಮಲ್ಲಿ ಒಗ್ಗಟ್ಟನ್ನು ಮೂಡಿಸ್ಕೊಳ್ಳಿಕ್ಕೆ, ಆಫ್ರಿಕಾದ ಒಳಗಿರುವ ಜನ ತಮ್ಮಲ್ಲಿ ಸಂವಹನ ನಡೆಸಲಿಕ್ಕೆ, ಮಾತಾಡಲಿಕ್ಕೆ, ಆಫ್ರಿಕಾದ ಎರಡು ದೇಶಗಳು ಪರಸ್ಪರ ವ್ಯವಹಾರ ಮಾಡಲಿಕ್ಕೆ, ಆಫ್ರಿಕಾ ಖಂಡ ಜಗತ್ತಿನ ಇತರ ರಾಷ್ಟ್ರಗಳ ಜೊತೆಗೆ ಸಂಪರ್ಕವನ್ನು ಬೆಳೆಸಲಿಕ್ಕೆ ಈ ಭಾಷೆಗಳು ಸಹಕಾರಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಇಂಗ್ಲಿಷ್, ಫ್ರೆಂಚ್ ಮತ್ತು ಪೋರ್ಚುಗೀಸ್ ಇತ್ಯಾದಿ ಭಾಷೆಗಳು, ವಸಾಹತು ಭಾಷೆಗಳು ನಮಗೆ ಬಹಳ ಮುಖ್ಯ. ನಮ್ಮ ಗಿಕುಯು, ಸ್ವಾಹಿಲಿ, ತೆಮರಿ, ಮಂದರ ಈ ಎಲ್ಲ ನಮ್ಮ ಸ್ಥಳೀಯ ಭಾಷೆಗಳಿಗಿಂತ ನಮ್ಮನ್ನು ಒಗ್ಗೂಡಿಸ್ತಾ ಇರುವಂಥ ಭಾಷೆಯೇ ಇಂಗ್ಲಿಷ್, ಫ್ರೆಂಚ್, ಪೋರ್ಚುಗೀಸ್ ಅನ್ನುವ ಗ್ರಹಿಕೆ ಇಝಕಿಲ್ ಅವರು. ಅಲ್ಲಿಯ ಕೆಲವು ಬರಹಗಾರರು, ಆಫ್ರಿಕಾ ಖಂಡದ ಕೆಲವು ಬರಹಗಾರರು ಫ್ರೆಂಚ್ ಭಾಷೆಯಲ್ಲಿ ಬರೀತಾರೆ. ನೈಜರ್, ಕಾಂಗೋ ಈ ದೇಶಗಳಲ್ಲಿರುವ ಜನ ಫ್ರೆಂಚ್ ಭಾಷೆಯಲ್ಲಿ ಬರೀತಾರೆ. ಅವ್ರದ್ದು ಪ್ರತ್ಯೇಕ ಸ್ವಂತ ಭಾಷೆ ಇದ್ದರೂ ಸಹ. ಹಾಗೆ ಫ್ರೆಂಚ್ ಭಾಷೆಯಲ್ಲಿ ಬರೆದಂತಹ ಒಂದು ಪುಸ್ತಕಕ್ಕೆ ಡಿಯಾಗೋ ಡಿಯೋಪಾ ಅಂತ ಒಬ್ಬ ಲೇಖಕರು ಒಂದು ಪುಸ್ತಕವನ್ನು ಬರೀತಾರೆ. ಫ್ರೆಂಚ್ ಭಾಷೆಯಲ್ಲಿ ಕಥೆಗಳನ್ನು, ಆಫ್ರಿಕಾ ಖಂಡದ ಕಥೆಗಳನ್ನು ಬರೀತಾರೆ.
ಡಿಯೋಪನ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆಯೋದಕ್ಕೆ ಸೆಡಾರ್ ಸೆಂಗರ್ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಲೇಖಕರು, ಆಫ್ರಿಕಾದವರೇ. ಸೆಂಗರ್ ಡಿಯೋಪನ ಪುಸ್ತಕಕ್ಕೆ ಮುನ್ನುಡಿಯನ್ನು, ಅವನ ಕಥಾ ಸಂಕಲನಕ್ಕೆ ಮುನ್ನುಡಿಯನ್ನು ಬರೀತಾ ಒಂದು ಮಾತನ್ನು ಹೇಳ್ತಾರೆ. ಅವರು ಆಫ್ರಿಕಾದವರೇ. ಸೆಂಗರ್ ಹೇಳ್ತಾರೆ, ಡಿಯೋಪನ ಪುಸ್ತಕ ಆಫ್ರಿಕಾದ ಜನಪದ ಕಥೆಗಳನ್ನು ಫ್ರೆಂಚ್ ಭಾಷೆಯಲ್ಲಿ ಬಹಳ ಸೊಗಸಾಗಿ ವ್ಯಕ್ತಪಡಿಸಿದೆ. ಫ್ರೆಂಚ್ ಭಾಷೆ ಸತ್ಯ ಮತ್ತು ಪ್ರಾಮಾಣಿಕತೆಗಳ ಅಭಿಜಾತ ಭಾಷೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫ್ರೆಂಚ್ ಭಾಷೆ ಅಂದರೆ ಸತ್ಯವನ್ನು ಹೇಳುವಂಥದ್ದು, ಪ್ರಾಮಾಣಿಕವಾದ ಭಾಷೆ. ನಮ್ಮ ಅಭಿವ್ಯಕ್ತ, ನಾವೇನನ್ನು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಸಮರ್ಥವಾಗಿ ವ್ಯಕ್ತಪಡಿಸ್ಬೋದು ಫ್ರೆಂಚ್ ಭಾಷೆಯಲ್ಲಿ ಅಂತ ಅರ್ಥ. ಅಷ್ಟೇ ಅಲ್ಲ, ಆಫ್ರಿಕನ್ ಬುಡಕಟ್ಟುಗಳ, ನೀಗ್ರೋ ಜನಾಂಗದ ಚಿಂತನೆಗಳನ್ನು ಸಮರ್ಥವಾಗಿ ಅದು ಹಿಡಿದಿಟ್ಟಿದೆ. ಅವನು ಫ್ರೆಂಚ್ ಭಾಷೆಯಲ್ಲಿ ಬರೆದಿದ್ದರಿಂದನೇ ಅದಕ್ಕೆ ಒಂದು ಸತ್ವ, ಚೈತನ್ಯಗಳು ಅದರಲ್ಲಿ ಪ್ರವಹಿಸಿದಾವೆ ಅನ್ನೋ ಮಾತನ್ನು ಆತ ಹೇಳ್ತಾನೆ. ಇದೇ ಥರದ ಅಭಿಪ್ರಾಯವನ್ನು ಜಗತ್ತಿನ ಶ್ರೇಷ್ಠ ಲೇಖಕರಲ್ಲೊಬ್ಬರು, ಆಫ್ರಿಕನ್ ಲೇಖಕರಾಗಿರುವಂಥ ಚಿನಿವಾ ಅಚಿಬೆ ಒಂದ್ಸಲಿ ಹೇಳ್ತಾರೆ. ಅಚಿಬೆ ಹೇಳ್ತಾನೆ, ಒಬ್ಬ ವ್ಯಕ್ತಿ ತನ್ನ ಮಾತೃಭಾಷೆಯನ್ನು ತ್ಯಾಗ ಮಾಡೋದು ಬಹಳ ದೊಡ್ಡದಾದ ಅಪರಾಧ. ಹಾಗೆ ಅದನ್ನು ತ್ಯಾಗ ಮಾಡಿದರೆ, ತ್ಯಾಗ ಮಾಡಿದ ವ್ಯಕ್ತಿಯಲ್ಲಿ ಒಂದು ಪಶ್ಚಾತ್ತಾಪ ಮತ್ತು ಪಾಪ ಪ್ರಜ್ಞೆ ಬೆಳೆಯುತ್ತೆ. ಆದರೆ ನಾನೇನು ಮಾಡಲಿ, ನನಗದು ಅನಿವಾರ್ಯ, ನನಗೊಂದು ಭಾಷೆ ನೀಡಲ್ಪಟ್ಟಿದೆ. ಇಂಗ್ಲೀಷ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೊಂದು ಭಾಷೆ ನೀಡಲ್ಪಟ್ಟಿದೆ, ನಾನು ಅದರಲ್ಲಿ ಬರೀತಾ ಇದ್ದೀನಿ ಅಂತ ಹೇಳ್ತಾರೆ. ಆಫ್ರಿಕಾದ ಲೇಖಕನಾಗಿದ್ದರೂ ಸಹ ತಾನು ಇಂಗ್ಲಿಷ್ ಭಾಷೆಯಲ್ಲಿ ಅಚಿಬೆ ಬರಿತಾ ಹೋಗ್ತಾನೆ. ಆತನ ಜಗತ್ಪ್ರಸಿದ್ಧವಾದ ಕೃತಿ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಬಹಳ ದೊಡ್ಡ ಜನಪ್ರಿಯತೆಯನ್ನು ಆತನಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂದುಕೊಡ್ತು. ಆ ಕೃತಿ ಇದ್ದದ್ದು ಇಂಗ್ಲಿಷ್ ಭಾಷೆಯಲ್ಲಿ. ತಾನು ಸ್ವತಃ ಆಫ್ರಿಕನ್ ಆಗಿದ್ದರೂ ಸಹ ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನು ಬರಿತಾ ಇದ್ದಾನೆ. ಫೆಹ್ಲೆಲೆ, ಸೆಡಾರ್ ಸೆಂಗರ್, ಡಿಯೋಪ, ಇವರ ಎಲ್ಲರ ಅಭಿಪ್ರಾಯ ಒಂದೇ. ಬೇರೆ ಬೇರೆ ರೀತಿಯಲ್ಲಿ ವಾಕ್ಯಗಳಲ್ಲಿ ಹೇಳಿದರು, ಇದರ ಅಭಿಪ್ರಾಯ ಒಂದೇ. ಏನಂದರೆ, ಯಾರು ನಮ್ಮನ್ನು ಆಳ್ವಿಕೆ ಮಾಡಿದರೋ, ಬ್ರಿಟಿಷರು, ಯುರೋಪಿಯನ್ನರು, ಅವರ ಭಾಷೆ ತುಂಬ ಶ್ರೇಷ್ಠ. ಯಾವುದಕ್ಕಿಂತ? ನನ್ನ ಮಾತೃಭಾಷೆಗಳಿಗಿಂತ, ಸ್ವಾಹಿಲಿ, ಝುಲು, ಕಾಂಗೋ, ಈ ಭಾಷೆಗಳಿಗಿಂತ ನನ್ನ ಭಾಷೆಗಳಿಗಿಂತ ಇಂಗ್ಲಿಷ್, ಫ್ರೆಂಚ್ ಮತ್ತು ಪೋರ್ಚುಗೀಸ್ ತುಂಬ ಶ್ರೇಷ್ಠವಾದ ಭಾಷೆ. ಆದ್ದರಿಂದ ಅದರಲ್ಲಿ ಬರೆಯೋದು ತಪ್ಪಲ್ಲ, ನಮ್ಮ ಎಲ್ಲ ಲೇಖಕರು ಅದರಲ್ಲಿ ಬರಿಬೇಕು ಅನ್ನೋದು ಅವರ ಆಂತರಿಕವಾದ ಅಭಿಪ್ರಾಯ. ಮತ್ತು ಇಡೀ ಆಫ್ರಿಕಾ ಖಂಡವನ್ನು, ಏನು ವೈವಿಧ್ಯಮಯವಾದ ಭಾಷೆ ಇದ್ದಾವೆ, ವೈವಿಧ್ಯಮಯವಾದ ಧರ್ಮ ಇದೆ, ಆಚಾರ ವಿಚಾರಗಳಿದ್ದಾವೆ, ಬುಡಕಟ್ಟುಗಳಿದ್ದಾವೆ, ಈ ಎಲ್ಲ ಭಿನ್ನಾಭಿಪ್ರಾಯಗಳು ಪರಸ್ಪರ ಆಫ್ರಿಕಾ ಖಂಡದಲ್ಲಿರುವ ಹೋರಾಟಗಳನ್ನು, ಆಂತರಿಕ ಘರ್ಷಣೆಗಳನ್ನು ಎಲ್ಲ ಕೊನೆಗಾಣಿಸ್ಲಿಕ್ಕೆ ನಾವು ಈ ಭಾಷೆಯನ್ನೇ ಬಳಸಿದರೆ ನಾವೆಲ್ಲ ಒಂದಾಗಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಈ ಅಭಿಪ್ರಾಯಗಳಲ್ಲಿ ನೋಡ್ಬೋದು. ನಾನು ಯಾಕೆ ಆಫ್ರಿಕಾ ಖಂಡದ ಉದಾಹರಣೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಅದೇ 200 ವರ್ಷಗಳ ಕಾಲ ಯುರೋಪಿಯನ್ನರಿಂದ ಆಳ್ವಿಕೆ ಮಾಡಿಸಿಕೊಂಡ ಭಾರತೀಯರ ಮನಸ್ಥಿತಿಯು ಆಫ್ರಿಕಾ ಖಂಡದ ಲೇಖಕರಿಗಿಂತ ಬಹಳ ಭಿನ್ನ ಅಲ್ಲ ಅಂತ. ಭಾರತದಲ್ಲೂ 1500ಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ. 22 ಭಾಷೆಗಳನ್ನು ನಾವು ಅಧಿಕೃತ ಭಾಷೆಗಳು ಅಂತ ಸಂವಿಧಾನದಲ್ಲಿ ಗುರುತಿಸಿದ್ದೀವಿ. ಈ ಭಾಷೆಯಲ್ಲಿ ನಾವು ವ್ಯವಹರಿಸ್ಬೋದು. 2 ಭಾಷೆಗಳು ಪ್ರಮುಖ ಆಡಳಿತದ ಭಾಷೆಗಳು, ಇಂಗ್ಲಿಷ್ ಮತ್ತು ಹಿಂದಿ. ನಮಗೆ ರಾಷ್ಟ್ರೀಯ ಭಾಷೆ ಅಂತ ಒಂದು ಭಾಷೆ ಇಲ್ಲ. ಭಾರತದಲ್ಲೂ ಹಲವು ಭಾಷೆಗಳಿದ್ದಾವೆ, ಹಲವು ಸ್ಥಳೀಯ ಸಣ್ಣ ಪುಟ್ಟ ಭಾಷೆಗಳಿದ್ದಾವೆ. ಕೊಂಕಣಿ, ಕೊಡವ, ತುಳು, ಕುರುಕ್, ಮಾಲ್ತೋ, ಈ ಎಲ್ಲ ಭಾಷೆಗಳು ಸಣ್ಣ ಪುಟ್ಟ, ಅತ್ಯಂತ ಸಣ್ಣ ಭಾಷೆಗಳು. ಕರ್ನಾಟಕದ ಒಳಗಡೆನೆ ಕನ್ನಡದಲ್ಲೇ ಹಲವು ಸಣ್ಣ ಸಣ್ಣ ಉಪಭಾಷೆಗಳಿದ್ದಾವೆ. ಹವ್ಯಕ ಕನ್ನಡ ಭಾಷೆ ಇದೆ. ನೀವು ಮಂಗಳೂರು ಸೈಡಲ್ಲಿ ಹೋದರೆ ಅರೆಗನ್ನಡ ಅಂತ ಒಂದು ಭಾಷೆ ಇದೆ. ಇವೆಲ್ಲ ಸಣ್ಣ ಪುಟ್ಟ ಭಾಷೆಗಳು. ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳಿದ್ದಾವೆ.
ನಮ್ಮ ಭಾರತದಲ್ಲೂ ಸಹ ಅನೇಕರು ಬಹಳ ಹಿಂದಿನಿಂದನೂ ಆಂಗ್ಲರು ಭಾರತದಲ್ಲಿ ಬಂದಾಗಿಂದನೂ ಒಂದು ಅಭಿಪ್ರಾಯ ಇದೆ, ಇಂಗ್ಲಿಷ್ ಭಾಷೆ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ, ಜಗತ್ತಿನ ಎಲ್ಲ ಚಿಂತನೆಗಳನ್ನು ಪಡೀಲಿಕ್ಕೆ ಆಂಗ್ಲ ಭಾಷೆ ಬಹಳ ಪ್ರಮುಖ ಅಂತ ನಂಬಿಕೊಂಡ ಭಾರತದ ಹಲವು ಬರಹಗಾರರಿದ್ದಾರೆ. ಹಲವು ಬರಹಗಾರರು ಇವತ್ತು ಭಾರತೀಯರಾಗಿದ್ದರು, ಅವರು ಕನ್ನಡದವರಾಗಿದ್ದರು, ತಮಿಳಿನವರಾಗಿದ್ದರು, ಹಿಂದಿ ಭಾಷೆಯವರಾಗಿದ್ದರು. ಆಂಗ್ಲ ಭಾಷೆಯಲ್ಲಿ ಬರೀತಾ ಇರುವಂಥ ಹಲವು ಲೇಖಕರ ಒಂದು ದೊಡ್ಡ ಪರಂಪರೆನೇ ಇದೆ. ಮುಲ್ಕರಾಜ ಆನಂದ್ ಅಂತ ಇದ್ದರು, ತೋರುದತ್ ಅಂತ ಇದ್ದರು, ನಾರಾಯಣ್ ಅಂತ ಬಹಳ ದೊಡ್ಡ ಬರಹಗಾರರು, ಮಾಲ್ಗುಡಿ ಡೇಸನ್ನು ಬರೆದಂಥವರು. ಇವರೆಲ್ಲರೂ ಸಹ ನಮ್ಮ ರಾಷ್ಟ್ರದವರು. ಸ್ಥಳೀಯ ಭಾಷೆಗಳನ್ನ, ಅವ್ರ ಮಾತೃಭಾಷೆಗಳು ಬೇರೆ ಆಗಿದ್ದರೂ ಸಹ ಆಂಗ್ಲ ಭಾಷೆಯಲ್ಲಿ ಬರೆದ್ರೆ ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನಿಷನ್ ಸಿಗುತ್ತೆ ಅಂತ ಬರೆದಂಥವ್ರೆ. ಬಹಳ ಮುಖ್ಯವಾಗಿ ನಾ ಎಲ್ಲ ಉದಾಹರಣೆ ಹೇಳಿದ್ಮೇಲೆ, ಆಫ್ರಿಕಾದಲ್ಲಿ ಕೆನ್ಯಾ ಅಂತ ಒಂದು ದೇಶ ಇದೆ, ಅದರ ರಾಜಧಾನಿ ನೈರೋಬಿ ಅಂತ. ಕೆನ್ಯಾ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಬಹಳ ದೊಡ್ಡ ಲೇಖಕ, ಆಫ್ರಿಕಾದ ಲೇಖಕ ಗೂಗಿ ವಾ ಥ್ಯಾಂಗೋ ಅಂಥೇಳಿ. ಗೂಗಿ ಆರಂಭದಲ್ಲೆಲ್ಲ ಎಲ್ಲರ ಹಾಗೆ, ಸಿಂಗರ್ನ ಹಾಗೆ, ಡಿಯೋಪನ ಹಾಗೆ, ಅಚಿಬೆಯ ಹಾಗೆ ಇಂಗ್ಲೀಷ್ ಮತ್ತು ಫ್ರೆಂಚ್ ಭಾಷೆಗಳ ಮೋಹಕ್ಕೆ ಸಿಕ್ಕಿ ಬಿದ್ದಂಥವ್ರೆ. ಕೆನ್ಯಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ನಂತರ ಉಗಾಂಡ ವಿಶ್ವವಿದ್ಯಾಲಯಕ್ಕೆ ಹೋಗಿ, ಕಂಪಾಲ ಅಂತದ ರಾಜಧಾನಿ, ಅಲ್ಲೊಂದು ವಿಶ್ವವಿದ್ಯಾಲಯ ಇದೆ, ಕಂಪಾಲ ವಿಶ್ವವಿದ್ಯಾಲಯ ಅಂತ, ಅಲ್ಲಿ ಅಧ್ಯಯನ ಮಾಡ್ತಾರೆ. ಇಂಗ್ಲೀಷ್ ಭಾಷೆಯ ಅಧ್ಯಾಪಕರಾಗಿ ನೇಮಕಗೊಳ್ತಾರೆ. ಇಂಗ್ಲೀಷ್ ಭಾಷೆಯಲ್ಲಿ ಬಹಳ ಪ್ರಮುಖವಾದ ಅವರ ಕಾದಂಬರಿಗಳು ಮತ್ತು ಕೃತಿಗಳು ಬರ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರುತ್ತೆ. ಅಲ್ಲಿಯ ರಾಜಕೀಯ ಕಾರಣದಿಂದಾಗಿ ಅವರನ್ನು ಜೈಲಿಗೆ, ಸೆರೆಮನೆಗೆ ಹಾಕ್ತಾರೆ. ಕೆಲವು ಕಾಲ ಸೆರೆಮನೆಯಲ್ಲಿದ್ದ ಮೇಲೆ ಅವರಿಗೆ ಒಂದು ತಿಳುವಳಿಕೆ ಬರ್ತದೆ, ನಾನು ನನ್ನನ್ನು ಆಳ್ವಿಕೆ ಮಾಡುತ್ತಿರುವ ಆಳುವ ವರ್ಗದ ಭಾಷೆಯಾದ ಇಂಗ್ಲೀಷ್ನಲ್ಲಿ ನಾನು ಬರೀಲಿಕ್ಕೆ ಹೊರಟಿದ್ದೀನಿ. ಇದೇ ಇಂಗ್ಲೀಷ್ ಮಾತಾಡುವ ಜನ ನನ್ನ ಜೈಲಿನಲ್ಲಿಟ್ಟಿದ್ದಾರೆ, ಸೆರೆಮನೆಯಲ್ಲಿಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಜ್ಞಾನೋದಯ ಆಗಿ, ಕೊನೆಗೆ ಅವರು ಸೆರೆಮನೆಯಲ್ಲಿ ಇದ್ದಾಗಲೇ ಅವರಿಗೆ ಅನಿಸುತ್ತೆ, ನಾನು ನನ್ನ ಮಾತೃಭಾಷೆಯಲ್ಲೇ ಬರೀಬೇಕು ಅಂತ ಅವರಿಗೆ ಅನಿಸುತ್ತೆ. ಆದ್ದರಿಂದ ಅವರು ಗಿಕುಯಿ ಭಾಷೆಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೊರಗಡೆ ಬಂದ ಮೇಲೆ ಅವರು ಮಾಡಿದ ಎರಡು ಪ್ರಮುಖವಾದ ಕೆಲಸ. ಒಂದು, ತಮ್ಮ ಹಳೆಯ ಪುಸ್ತಕಗಳೇನಿದ್ವಲ್ಲ, ಕಾದಂಬರಿ ಇತ್ಯಾದಿ ಪುಸ್ತಕಗಳೇನಿದ್ವಲ್ಲ, ಇಂಗ್ಲೀಷ್ ಭಾಷೆಯಲ್ಲಿ ಏನು ಬರೆದಿದ್ರಲ್ಲ, ಅದೆಲ್ಲವನ್ನ ತಮ್ಮ ಮಾತೃಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾರೆ, ಭಾಷಾಂತರ ಮಾಡ್ಕೊಳ್ತಾರೆ. ಗಿಕುಯಿ ಭಾಷೆಗೆ ಭಾಷಾಂತರ ಮಾಡ್ಕೊಳ್ತಾರೆ. ಒಂದು ಸ್ಥಳೀಯ ಭಾಷೆ, ಕೆಲವೇ ಜನರು ಆಡುವಂಥ, ಕೆಲವೇ ಲಕ್ಷ ಜನ ಆಡುವಂತಹ ಸಣ್ಣ ಭಾಷೆ ಗಿಕುಯಿ ಭಾಷೆ. ನಮ್ಮಲ್ಲಿ ಕೊಡವ ತುಳು ಹೇಗಿದೆಯಲ್ಲ ಹಾಗೆ. ಎರಡನೇ ಹಂತದಲ್ಲಿ ತಮ್ಮ ಎಲ್ಲ ಬರಹಗಳನ್ನು ತಮ್ಮ ಸ್ವಂತ ಮಾತೃಭಾಷೆಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಗಿಕುಯಿ ಭಾಷೆಯಲ್ಲೇ ಬರೀತಾರೆ. ಅವರ ಬರಹದ ಸತ್ವ ಹೇಗಿತ್ತು ಅಂದರೆ, ಗಿಕುಯಿಯಿಂದ ಉಳಿದ ಜಗತ್ತಿನ ಇತರ ಭಾಷೆಗಳಿಗೆ ಗೂಗಿಯವರ ಎಲ್ಲ ಬರಹಗಳು ಮುಂದೆ ಭಾಷಾಂತರ ಆಗ್ತವೆ. ಕರ್ನಾಟಕದಲ್ಲೂ ಇದೇ ಥರದ ಒಂದು ಐತಿಹಾಸಿಕ ನಿರ್ಣಯವನ್ನು ತಗೊಂಡಂತಹ ಕನ್ನಡದ ಬಹಳ ಶ್ರೇಷ್ಠ ಬರಹಗಾರಿದ್ದಾರೆ. ಅಂದರೆ ಯುರೋಪಿಯನ್ ಭಾಷೆಯಿಂದ ತಮ್ಮ ಮಾತೃಭಾಷೆಗೆ ಮರಳಿದಂತಹ ಒಬ್ಬ ಲೇಖಕರಿದ್ದಾರೆ. ಹೇಗೆ ಗೂಗಿ ಇಂಗ್ಲೀಷ್ನಿಂದ ಗಿಕುಯಿಗೆ ವಾಪಸ್ ಬಂದರೋ, ಮರಳಿ ಬಂದರೋ, ಹಾಗೆ ಕನ್ನಡದಲ್ಲೂ ಒಬ್ಬ ಲೇಖಕರಿದ್ದರು, ಕುವೆಂಪು ಅಂತ. ಕುವೆಂಪು ತಮ್ಮ ಆರಂಭದ ಬರಹಗಳನ್ನು ಪ್ರಾರಂಭ ಮಾಡಿದ್ದೇ ಆಂಗ್ಲ ಭಾಷೆಯಲ್ಲಿ. ಅವ್ರದ್ದೊಂದು ಕವನ ಸಂಕಲನ ಬರುತ್ತೆ, ಬಿಗಿನರ್ಸ್ ಮ್ಯೂಸ್ ಅಂತ, ಆಂಗ್ಲ ಭಾಷೆಯಲ್ಲಿ. ಇಂಗ್ಲೀಷ್ ಭಾಷೆಯ ಕವನ ಸಂಕಲನ, ಇಂಗ್ಲೀಷ್ ಭಾಷೆಯ ಕವನ ಸಂಕಲನ ಬಂದಿತ್ತು. ಬಹಳ ಒಳ್ಳೆಯ ಹೆಸರನ್ನು ತಂದುಕೊಡ್ತವರಿಗೆ. ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಅವರ ಗುರುಗಳವರಿಗೆ ಹೇಳ್ತಾರೆ, ಇನ್ನು ಸದ್ಯದರಲ್ಲೇ ಒಬ್ಬ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಅಂತ ಹೇಳಿ ಭಾರತಕ್ಕೆ ಬರ್ತಾ ಇದ್ದಾರೆ, ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಅವರ ಉಪನ್ಯಾಸ ಇದೆ, ನೀನು ಕಜಿನ್ಸ್ ಅವರಿಗೆ ತೋರಿಸು ನಿನ್ನ ಆಂಗ್ಲ ಬರಹಗಳನ್ನು ತೋರಿಸು, ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳ್ತಾರೆ. ಕುವೆಂಪು ಅದಕ್ಕೆ ಒಪ್ಕೊಳ್ತಾರೆ. ಕಜಿನ್ಸ್ ಅವರು ಬಂದಾಗ ಅವರು ಉಳ್ಕೊಂಡಂತಹ ಕೊಠಡಿಗೆ ಹೋಗಿ
ತಮ್ಮ ಬರಹಗಳನ್ನು ತೋರಿಸ್ತಾರೆ, ಇಂಗ್ಲೀಷ್ ಭಾಷೆ ಬರಹಗಳನ್ನು ತೋರಿಸ್ತಾರೆ. ಕಸಿನ್ಸ್ ಅದನ್ನು ತಿರುಗಿಸ್ತಾರೆ, ಅಲ್ಲಲ್ಲಿ ಹಾಳೆಗಳನ್ನು ನೋಡಿ ಅಲ್ಲಲ್ಲಿ ಸಾಲುಗಳನ್ನು ನೋಡ್ತಾರೆ. ನೋಡಿ ಕುವೆಂಪು ಅವ್ರನ್ನ ಕೆಳಗಿಂದ ಮೇಲ್ ತನಕ ನೋಡ್ತಾರೆ, ಜುಬ್ಬಾ ಪೈಜಾಮ ಹಾಕೊಂಡಿರ್ತಾರೆ. ಹೇಳ್ತಾರೆ, ಬಟ್ಟೆ ಸ್ವದೇಶಿ, ಭಾಷೆ ವಿದೇಶಿ ನಿಂದು ಅಂತ. ಬಟ್ಟೆ ಸ್ವದೇಶಿ, ನಿನ್ನ ದೇಶದ ಭಾಷೆ, ನಿನ್ನ ದೇಶದ ಬಟ್ಟೆ ಹಾಕ್ಕೊಂಡಿದ್ಯಾ ಸಂಪ್ರದಾಯದ ಪ್ರಕಾರ, ಅದು ನಿನ್ನ ಭಾಷೆ ವಿದೇಶಿ ಭಾಷೆ, ಆಂಗ್ಲ ಭಾಷೆ ಬರಿತಾ ಇದ್ದೀಯ. ಕನ್ನಡದಲ್ಲಿ ಏನಾದರೂ ಬರೆದಿದ್ರೆ ತೋರಿಸಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅವಾಗ ಕುವೆಂಪು ಒಂದು ಮಾತು ಹೇಳ್ತಾರೆ, ಜಗತ್ತಿನ ಮಹದ್ಭಾವನೆಗಳನ್ನು, ದೊಡ್ಡ ದೊಡ್ಡ ಭಾವನೆಗಳನ್ನು, ದೊಡ್ಡ ಚಿಂತನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಕನ್ನಡ ಭಾಷೆ, ನನ್ನ ಭಾಷೆ ಸಮರ್ಥವಾಗಿಲ್ಲ. ಬಹಳ ಚಿಕ್ಕ ಭಾಷೆ ಇದು, ನನ್ನ ಭಾಷೆ ಭಾಳ ಸಣ್ಣ ಭಾಷೆ, ಕೆಲವೇ ಜನ ಆಡ್ತಾ ಇರುವಂತಹ ಮಾತಾಡುವಂಥ ಭಾಷೆ. ಕರ್ನಾಟಕ ಬಹಳ ದೊಡ್ಡ ರಾಜ್ಯ ಅಲ್ಲ, ಸಣ್ಣ ರಾಜ್ಯ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಈಗ ನಮಗೆ 7 ಕೋಟಿ ಜನಸಂಖ್ಯೆ ಇದೆ, ಅವಾಗ ಇನ್ನೂ ಬಹಳ ಕಡಿಮೆ ಇತ್ತು, 1.5-2 ಕೋಟಿ ಆ ಲೆವೆಲಿಗಿದ್ದಂಥ, ಆ ಮಟ್ಟದಲ್ಲಿದ್ದಂಥ ಜನಸಂಖ್ಯೆ ತುಂಬ ಕಡಿಮೆ. ಬಹಳ ಕಡಿಮೆ ಜನರು ಆಡುವಂತಹ ಒಂದು ಸಣ್ಣ ಭಾಷೆ ನಂದು, ಸ್ಥಳೀಯ ಭಾಷೆ. ಹಾಗಾಗಿ ನಾನು ಕನ್ನಡದಲ್ಲಿ ಬರಿತಾ ಇಲ್ಲ. ಜಗತ್ತಿನ ಜನರಿಗೆ ನಾನು ತಲುಪಬೇಕಾದ್ರೆ ನಾನು ಇಂಗ್ಲೀಷ್ನಲ್ಲೇ ಬರಿಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಕಸಿನ್ಸ್ ಹೇಳ್ತಾರೆ ಅದಕ್ಕೆ, ನೋಡಪ್ಪ, ನೀನು ಎಷ್ಟೇ ಆಂಗ್ಲ ಭಾಷೆಯಲ್ಲಿ ಬರೆದ್ರೂ ಆಂಗ್ಲ ಭಾಷೆಯಲ್ಲಿ ಬರೀಲಿಕ್ಕೆ ಜಗತ್ತಿನ ಬೇರೆ ಭಾಗದಲ್ಲಿ ಆಂಗ್ಲ ಭಾಷೆಯರೇ ಇದ್ದಾರೆ, ದೊಡ್ಡ ದೊಡ್ಡ ಬರಹಗಾರಿದ್ದಾರೆ. ನೀನು ಎಷ್ಟೇ ಅದ್ಭುತವಾಗಿ ಬರೆದ್ರೂ ಸಹ ನಿನ್ನ ಬರಹಗಳು ತುಂಬ ಒಳ್ಳೆಯ ಬರಹ ಅಂತ ಎಂದೂ ಅವರು ಒಪ್ಕೊಳ್ಳೋದಿಲ್ಲ. ನಿನ್ನನ್ನು ಎಂದೂ ಬಹಳ ದೊಡ್ಡ ಬರಹಗಾರ, ಇಂಗ್ಲೀಷ್ ಬರಹಗಾರ ಅಂತ ಒಪ್ಕೊಳ್ಳೋದಿಲ್ಲ. ಜೊತೆಗೆ ನೀನು ಇಂಗ್ಲೀಷ್ನಲ್ಲಿ ಬರೆಯೋದ್ರಿಂದ ನೀನು ಆಂಗ್ಲರೂ ನಿನ್ನನ್ನು ಒಪ್ಕೊಳ್ಳೋದಿಲ್ಲ. ನೀನು ಇಂಗ್ಲೀಷ್ನಲ್ಲಿ ಬರಿತಾ ಇರೋದ್ರಿಂದ ನಿನ್ನ ಸ್ಥಳೀಯರಾದ ಕನ್ನಡಿಗರಿಗೂ ನಿನ್ನ ಬರಹ ತಲುಪೋದಿಲ್ಲ. ನೀನೇನು ಬರ್ದಿ ಅಂತ ಇಂಗ್ಲೀಷ್ನಲ್ಲಿ ಬರೆದಿರೋದ್ರಿಂದ ಕನ್ನಡಿಗರಿಗೂ ಅರ್ಥ ಆಗೋದಿಲ್ಲ. ನೀನು ಭಾರಿ ಎಷ್ಟೇ ಚೆನ್ನಾಗಿ ಬರೆದ್ರೂ ಆಂಗ್ಲರು ನೀನು ಭಾರಿ ಚೆನ್ನಾಗಿ ಬರ್ದಿ ಅಂತ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಿನ್ನ ಮಾತೃಭಾಷೆಯಲ್ಲಿ ನೀನು ಬರೀ, ಆಗ ನಿನ್ನ ಮಾತೃಭಾಷಿಕರಿಗೆ ನೀನು ತಲುಪ್ತೀಯಾ. ನಿನ್ನ ಬರಹದಲ್ಲಿ ಸತ್ವ ಇದ್ದಿದ್ದೇ ಆದರೆ, ಅದರಲ್ಲಿ ಏನಾರು ಸಾಮರ್ಥ್ಯ ಇದ್ದಿದ್ದೇ ಆದರೆ, ಒಳ್ಳೇದಿದ್ದಿದ್ದೇ ಆದರೆ, ಅಂತಾರಾಷ್ಟ್ರೀಯ ಮಟ್ಟವನ್ನು ತಲುಪುವಷ್ಟು ದೊಡ್ಡ ಚಿಂತನೆ ಇದ್ದಿದ್ದೇ ಆದರೆ, ಅದನ್ನು ರಷ್ಯನ್ರೇ ಹುಡುಕೊಂಡು ಬಂದು ಅದನ್ನು ಭಾಷಾಂತರ ಮಾಡ್ಕೊಂಡು ಹೋಗ್ತಾರೆ. ಬ್ರಿಟಿಷರೇ ಹುಡ್ಕೊಂಬಂದು, ಇಂಗ್ಲೆಂಡಿನ ಜನರೇ ಹುಡ್ಕೊಂಬಂದು ಭಾಷಾಂತರ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿನ್ನ ಮಾತೃಭಾಷೆಯಲ್ಲಿ ಬರೀ ಅಂತ ಹೇಳ್ತಾರೆ. ಕುವೆಂಪು ಅಲ್ಲಿಂದ ಬರ್ತಾರೆ, ಬಂದು ದಾರಿ ಉದ್ದಕ್ಕೂ ಯೋಚನೆ ಮಾಡ್ತಾರೆ. ಅವ್ರ ಮನಸ್ಸಿನಲ್ಲೆಲ್ಲ ಇತ್ತು, ಎಂದೂ ಕನ್ನಡ ಭಾಷೆ ಆಂಗ್ಲದಷ್ಟು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಸತ್ವಶಾಲಿಯಾದ ಭಾಷೆ ಅಲ್ಲ ಅಂತ. ಆದರೆ ಒಂದು ಪ್ರಯತ್ನ ಮಾಡ್ತಾರೆ. ಮೊದಲಿಗೆ ಅದನ್ನು ತಿರಸ್ಕರಿಸ್ತಾರೆ, ಕಸಿನ್ಸ್ ಅವರ ಸಲಹೆಯನ್ನು ತಿರಸ್ಕರಿಸ್ತಾರೆ. ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತ ಮಹತ್ವಾಕಾಂಕ್ಷೆ ಇತ್ತು ಕುವೆಂಪು ಅವರಿಗೆ. ಮೊದಲು ಅದನ್ನು ತಿರಸ್ಕಾರ ಮಾಡ್ತಾರೆ. ಆದರೆ ಒಂದು ಸರಿ ಪ್ರಯತ್ನ ಮಾಡ್ತಾರೆ, ಯಾಕೆ ನಾ ಕನ್ನಡದಲ್ಲಿ ಪದ್ಯ ಬರಿಬಾರ್ದು ಅಂತ. ಕೆಲವು ಪದ್ಯಗಳನ್ನು ಬರಿತಾ ಅವರಿಗೆ ಅವ್ರ ಮಾತೃಭಾಷೆ ಆದ್ದರಿಂದ ಪದಗಳು ಸರಾಗವಾಗಿ ಹೊಮ್ಮಲಿಕ್ಕೆ ಪ್ರಾರಂಭ ಆಗುತ್ತೆ. ಏನು ಅಂದ್ಕೊಂಡಿರ್ತಾರೆ ಅದು ಬರೀಲಿಕ್ಕೆ ಸಾಧ್ಯ ಆಯಿತು, ಬಹಳ ಒಳ್ಳೆಯ ಪದಗಳಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕನ್ನಡದಲ್ಲಿ ಪದ್ಯ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೊನೆಗೆ ತಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ಬರೆದಂತಹ ಒಂದು ಪದ್ಯವನ್ನು, ಏಪ್ರಿಲ್ ಅವೇಕನ್ಡ್ ಅಂತ ಒಂದು ಪದ್ಯ ಇತ್ತು ಅವ್ರದ್ದು, ಆ ಪದ್ಯವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಭಾಷಾಂತರ ಮಾಡಿ ಚೈತ್ರ ವೈಶಾಖ ಅಂತ ಅದಕ್ಕೆ ಹೆಸರಿಡ್ತಾರೆ. ಇಂಗ್ಲೀಷ್ ಭಾಷೆಯಲ್ಲಿ ಬರೆದದ್ದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಅವೇಕನ್ಡ್ ಏಪ್ರಿಲನ್ನು ಚೈತ್ರ ವೈಶಾಖ ಅಂತ ಹೆಸರು ಮಾಡಿ ಅದನ್ನು ಇಡ್ತಾರೆ. ಅದನ್ನು ಪತ್ರಿಕೆ ಕಳಿಸ್ತಾರೆ. ಆವಾಗ ವೆಂಕಟಕೃಷ್ಣಯ್ಯ ಅಂತ ಒಬ್ಬರು ಪತ್ರಕರ್ತರಿದ್ದರು, ಸಂಪಾದಕರು. ಅವರು ಒಂದು ಪತ್ರಿಕೆ ನಡೆಸ್ತಾ ಇದ್ರು, ಸಂಪದಭ್ಯುದಯ ಅಂತ ಒಂದು ಪತ್ರಿಕೆ ನಡೀತಾ ಇತ್ತು, ಬಹಳ ಸಣ್ಣ ಪತ್ರಿಕೆ ಅದು. ಅದರಲ್ಲಿ ಕಳಿಸ್ತಾರೆ. ಅದು ಕಳಿಸಿದ ಮೇಲೆ ಅದು ಬಹಳ ಒಳ್ಳೆ ಪದ್ಯ ಅಂತ ಹೆಸರು ಮಾಡುತ್ತೆ. ಅವರಿಗೆ ಬಹಳ ಅಭಿನಂದನೆಗಳು ಬರ್ತದೆ, ಬಹಳ ಒಳ್ಳೆ ಪದ್ಯ ಬರೆದಿದ್ದಾರೆ ಕಿರಿಯ ವಯಸ್ಸಿಗೆ ಅಂತೇಳಿ. ಕುವೆಂಪು ಅವರು ರೆಕಗ್ನೈಸ್ ಆಗ್ತಾರೆ, ಜನರು ಗುರುತಿಸುವ ಮಟ್ಟಕ್ಕೆ ಬೆಳೀತಾರೆ. ವಿದ್ವಾಂಸರೊಬ್ಬರು, ಕನ್ನಡ ದೊಡ್ಡ ವಿದ್ವಾಂಸರೊಬ್ಬರು, ಅದು ಆಮೇಲೆ ಬೇರೆ ಟರ್ಮ್ ತೊಗೊಳತ್ತೆ, ಬೇರೆ ತಿರುವು ತೊಗೊಳತ್ತೆ, ನಾನು ಹೆಸರು ಹೇಳಕ್ಕೆ ಹೋಗುತ್ತೆ. ಕನ್ನಡದ ಬಹಳ ದೊಡ್ಡ ವ್ಯಕ್ತಿಯೊಬ್ಬ ಅವ್ರನ್ನ ಕರೆದು ಅಭಿನಂದನೆ ಸಲ್ಲಿಸಲಿಕ್ಕೆ ಅಂತ ಕರೆದಿರ್ತಾರೆ. ಮುಂದೇನಾಯಿತು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಭಾರಿ ಒಳ್ಳೆ ಪದ್ಯ ಬರೆದಿದೆಯಾ ಅಂತ ಹೇಳಿ ಕರೀತಾರೆ. ಕರೆದು ಎಲ್ಲ ಮಾತುಕತೆ ಆಗುತ್ತೆ. ಇವರು ಕುವೆಂಪು ವಾಪಸ್ ಬರ್ತಾರೆ, ಬೇರೆ ವಿಷಯ. ಆದರೆ ಕುವೆಂಪು ಆ ನಂತರದಲ್ಲಿ ತಮ್ಮ ಎಲ್ಲ ಬರಹಗಳನ್ನು, ಕತೆ, ಕಾದಂಬರಿ, ಕವನಗಳು, ಅವರ ವಿಮರ್ಶೆ, ಅವರ ಮಹಾಕಾವ್ಯ ಎಲ್ಲವನ್ನು ಕನ್ನಡದಲ್ಲೇ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಚ್ಚು ಕಡಿಮೆ 1951 ಹೊತ್ತಿಗೆ ಕುವೆಂಪು ಒಂದು ಮಾತು ಹೇಳ್ತಾರೆ ಯಾವುದೋ ಸಂದರ್ಭದಲ್ಲಿ, ನಾನು ಆಂಗ್ಲ ಭಾಷೆಯಲ್ಲೇ ಬರಿತಾ ಕೂತಿದ್ರೆ
ಕನ್ನಡದಲ್ಲಿ ಇವತ್ತು ಬರೆದಿರುವಷ್ಟು ಸತ್ವಶಾಲಿಯಾಗಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ನನಗೆಂದೂ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ದೊಡ್ಡ ಬರಹಗಾರನೋ ಹೌದೋ ಅಲ್ವೋ ಬೇರೆ ವಿಷಯ. ನನ್ನ ಕೃತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗಬೇಕು ಅಂತ ಹಂಬಲ, ಭಾಷಾಂತರವಾಗಬೇಕು ಅನ್ನೋ ಹಂಬಲ ಕಿರಿಯ ವಯಸ್ಸಿನಲ್ಲಿ ನನಗಿದ್ದ ಹಾಗೆ ಈಗ ನನಗಿಲ್ಲ ಅಂತಾರೆ. 51ನೇ ಇಸ್ವಿಲಿ ಹೇಳಿದ ಮಾತು. ನನಗಿವಾಗೇನು, ನನ್ನ ಕೃತಿಗಳೆಲ್ಲ ಇಂಗ್ಲೀಷಿಗೋ ರಷ್ಯನ್ ಭಾಷೆಗೆಲ್ಲ ಟ್ರಾನ್ಸ್ಲೇಟ್ ಆಗಬೇಕು, ಭಾಷಾಂತರ ಆಗಬೇಕು ಅನ್ನೋ ಹಂಬಲ ನನಗೇನಿಲ್ಲ ಇವಾಗ. ನನ್ನ ಕೃತಿಗಳು ಕನ್ನಡದ ಕೃತಿಗಳು ಕನ್ನಡದ ಜನರಿಗೆ ನೇರವಾಗಿ ತಲುಪಿದರೆ ಸಾಕು, ಅವರಿಗೆ ಅರ್ಥ ಆದರೆ ಸಾಕು, ಅಲ್ಲಿಗೆ ನನ್ನ ಬರಹ ಸಾರ್ಥಕ ಆಯಿತು ಅನ್ನೋ ಮಾತನ್ನು 51ನೇ ಇಸ್ವಿ ಹೊತ್ತಿಗೆ ಹೇಳ್ತಾರೆ. ಮಕ್ಕಳೇ, ನಾವು ನೋಡಿದ 2 ಉದಾಹರಣೆಗಳು, ಗೂಗಿ ಇಂಗ್ಲಿಷ್ ಭಾಷೆಯಿಂದ ತನ್ನ ಮಾತೃಭಾಷೆಗೆ ಮರಳಿದ ಈ ಘಟನೆ ಆಫ್ರಿಕಾದಲ್ಲಿ ಒಂದು ಐತಿಹಾಸಿಕವಾದ ಘಟನೆ ಅದು. ಹಾಗೆಯೇ ಸ್ಥಳೀಯ ಭಾಷೆಯಾದ ಕನ್ನಡಿಗರಾಗಿ ಆಂಗ್ಲ ಭಾಷೆಯಲ್ಲಿ ಬರಿತಾ ಇದ್ದಂತಹ ಕುವೆಂಪು ಕನ್ನಡ ಭಾಷೆಯಲ್ಲಿ ಮರಳಿ ಬಂದು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಸಹ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕ ಘಟನೆ. ಈ 2 ಮಹಾಬರಹಗಾರರು ವಿದೇಶಿ ಭಾಷೆಯ ವ್ಯಾಮೋಹದಿಂದ ಕಳಚಿಕೊಂಡು ತಮ್ಮ ಮಾತೃಭಾಷೆಗೆ ಮರಳಿದ್ದು ಅವರವರ ದೇಶದ ಭಾಷೆಯ ಒಂದು ಸುಕೃತ ಅಂತಲೇ ನಾವು ಭಾವಿಸ್ಬೇಕು. ಅವರವರ ಭಾಷೆಯ ಪುಣ್ಯ ಅದು ಗಿಕುಯಿಯ ಪುಣ್ಯ, ಅದು ಕನ್ನಡದ ಪುಣ್ಯ ಅಂತಲೇ ನಾವು ಇವತ್ತಿಗೆ ಭಾವಿಸ್ತೇವೆ. ಇವತ್ತಿಗೂ ನೀವು ಕುವೆಂಪು ಅವರ ಕೃತಿಗಳನ್ನು ನೋಡಿದರೆ ಎಷ್ಟು ಅದ್ಭುತವಾದ ಕೃತಿಗಳು ಅನ್ನೋದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಕುವೆಂಪುವನ್ನು ನೀವು ಓದಬೇಕಾದ್ರೆ ಯಾವಾಗಲೂ ಕವಿತೆಗಳಿಂದ ಪ್ರಾರಂಭ ಮಾಡಬಾರ್ದು. ನಾನು ವಿದ್ಯಾರ್ಥಿಗಳಿಗೂ ಅದನ್ನು ಹೇಳ್ತೀನಿ. ಕುವೆಂಪು ನಿಜವಾದ ಅರ್ಥದಲ್ಲಿ ಕುವೆಂಪು ಬರಹ ಹೇಗಿದೆ ಅಂತ ನೋಡಬೇಕಾದ್ರೆ ಅವರ ಗದ್ಯ ಬರಹದಲ್ಲಿ ಅವ್ರನ್ನ ನೋಡಬೇಕು, ಅವ್ರ ಕಾದಂಬರಿಗಳಲ್ಲಿ ನೋಡಬೇಕು, ಅವರ ವಿಮರ್ಶೆಯ ಬರಹಗಳಲ್ಲಿ ಅವ್ರನ್ನ ನೋಡಬೇಕು. ಆಗ ಮಾತ್ರ ಕುವೆಂಪು ಅವರ ಚಿಂತನೆಗಳು ಏನಾಗಿದ್ವು ಅಂತ ನೀವು ಅರ್ಥ ಮಾಡ್ಕೋಬೋದು. ಕುವೆಂಪು ಅವರ ಪದ್ಯವನ್ನು ನೋಡಿದರೆ ಅವ್ರ ಚಿಂತನೆಗಳು ಏನಂತ ಅರ್ಥ ಆಗುತ್ತೆ, ಅದು ಎಷ್ಟು ಇಂಟೆನ್ಸ್ಡ್ ಅಂತ, ಎಷ್ಟು ತೀವ್ರವಾದ ಭಾವನೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಕೆಲವು ಭಾವನೆಗಳನ್ನು ಆ ಥರ ತೀವ್ರತೆ ಅರ್ಥ ಮಾಡ್ಕೋಬೇಕಾದ್ರೆ ಗದ್ಯದಲ್ಲಿ ಓದಬೇಕು, ಕೆಲವು ಭಾವ ತೀವ್ರತೆ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಪದ್ಯದಲ್ಲಿ ಓದಬೇಕಾಗ್ತದೆ. ಹಾಗಾಗಿ ಈ ಇಬ್ಬರು ಮಹಾಲೇಖಕರು ಮಣ್ಣಿಗೆ ಮರಳಿದ್ದು, ತಾಯಿ ನೆಲಕ್ಕೆ ಮರಳಿದ್ದು, ತಾಯಿ ನುಡಿಗೆ ಮರಳಿದ್ದು ಅವರವರ ಸಾಹಿತ್ಯ ಚರಿತ್ರೆಯ ಮಹಾನ್ ಘಟನೆಗಳು ಅಂತಲೇ ನಾವು ಭಾವಿಸ್ತೇವೆ. ಅಂದರೆ ಈ ಹೊತ್ತಿನ ಬಹಳ ದೊಡ್ಡ ಅವಶ್ಯಕತೆ ಏನು ಅಂದರೆ, ಕನ್ನಡ ರಾಜ್ಯೋತ್ಸವ ಮಾಡುವ ಸಂದರ್ಭಗಳಲ್ಲಿ ನಮ್ಮ ಬಹಳ ದೊಡ್ಡ ಅವಶ್ಯಕತೆಗಳೇನು ಅಂದರೆ, ನಾವು ಪರಭಾಷೆಯ ವ್ಯಾಮೋಹಗಳನ್ನು ತ್ಯಾಗ ಮಾಡಿ, ಪರಭಾಷೆಯ ವ್ಯಾಮೋಹಗಳನ್ನು ಮಾತ್ರ ತ್ಯಾಗ ಮಾಡಬೇಕು, ಪರಭಾಷೆಯ ಕಲಿಕೆಯನ್ನು ಸ್ಥಗಿತಗೊಳಿಸಬಾರ್ದು. ಆಂಗ್ಲ ಭಾಷೆ ನಮಗೆ ಈಗ ಅನಿವಾರ್ಯವಾದ ಭಾಷೆ ಆಗಿಬಿಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದ ಜೊತೆಗೆ ನೀವು ನಿಮ್ಮನ್ನು ಕನೆಕ್ಟ್ ಮಾಡ್ಕೋಬೇಕಾದ್ರೆ, ನಿಮ್ಮನ್ನು ನೀವು ಗುರುತಿಸ್ಕೋಬೇಕಾದ್ರೆ, ಸಂಬಂಧಗಳನ್ನು ಬೆಸಿಬೇಕಾದ್ರೆ ಈ ಭಾಷೆಗಳು ಅನಿವಾರ್ಯ ಭಾಷೆಗಳಾಗಿಬಿಟ್ಟಿದ್ದಾವೆ. ಇದರಿಂದ ಹತೋಟಿಯಿಂದ ಮೀರಿ ಬರೋದು ಬಹಳ ಕಷ್ಟ ಇದೆ, ಅಸಾಧ್ಯ ಏನಲ್ಲ, ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ನಮಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ, ದೇಶಗಳ ನಡುವೆ ಸಂಪರ್ಕವನ್ನು ಬೆಳೆಸಲಿಕ್ಕೆ ಆಂಗ್ಲ ಭಾಷೆ, ಫ್ರೆಂಚ್ ಭಾಷೆ, ಸ್ಪ್ಯಾನಿಷ್ ಭಾಷೆ ಇವೆಲ್ಲ ಪ್ರಮುಖ ಭಾಷೆಗಳಾಗಿದ್ದಾವೆ, ಸತ್ಯ. ಆದರೆ ನಮಗೆ ಗೊತ್ತಿರಲಿ, ನಮಗೆ ಆಂಗ್ಲ ಭಾಷೆಯ ವ್ಯಾಮೋಹ ಎಷ್ಟಿದೆ ಅಂದರೆ ಜಗತ್ತಿನಾದ್ಯಂತ ಆಂಗ್ಲ ಭಾಷೆಯನ್ನು ಮಾತಾಡ್ತಾರೆ ಅನ್ನೋ ಭ್ರಮೆ ನಮಗಿದೆ. ಆದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತಾಡುವ ಭಾಷೆ ಚೈನೀಸ್ ಮ್ಯಾಂಡರಿನ್ ಭಾಷೆ, 110 ಕೋಟಿ ಜನ ಮಾತಾಡ್ತಾರೆ. ಅನಂತರದಲ್ಲಿ ಬಹಳ ಹೆಚ್ಚು ಜನ ಮಾತಾಡುವ ಭಾಷೆ ಸ್ಪ್ಯಾನಿಷ್ ಭಾಷೆ, 60-70 ಕೋಟಿ ಜನ ಮಾತಾಡ್ತಾರೆ. ಗೊತ್ತಿರಲಿ ನಮಗೆ, ಆಂಗ್ಲ ಭಾಷೆ ಮಾತಾಡುವ ಜನರ ಸಂಖ್ಯೆ 40 ಕೋಟಿ ಮಾತ್ರ ಜಗತ್ತಿನಲ್ಲಿ. ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಆಂಗ್ಲ ಭಾಷಿಕರಿರುವ 2ನೆಯ ದೊಡ್ಡ ರಾಷ್ಟ್ರ. ಅಮೇರಿಕ ಬಿಟ್ಟರೆ ಆಂಗ್ಲ ಭಾಷೆಯನ್ನು ಅತಿ ಹೆಚ್ಚು ಮಾತಾಡುವ ಜನ ಇರೋದು ಭಾರತದಲ್ಲೇ. 3ನೆಯ ದೊಡ್ಡ ರಾಷ್ಟ್ರ ಯಾವುದು ಗೊತ್ತಾ? ಆಂಗ್ಲ ಭಾಷೆಯನ್ನು ಮಾತಾಡುವ ಅತಿ ಹೆಚ್ಚು ಜನರಿರೋದು ಪಾಕಿಸ್ತಾನದಲ್ಲಿ. ವಿಶೇಷ ಏನಂದರೆ, ಭಾರತ ಪಾಕಿಸ್ತಾನ ಒಂದೇ ರಾಷ್ಟ್ರ, ಇವೆರಡೂ ಕಲೋನಲೈಸ್ ಆಗಿರುವಂಥ ರಾಷ್ಟ್ರಗಳೇ, ವಸಾಹತಿಗೆ ಒಳಪಟ್ಟ ರಾಷ್ಟ್ರಗಳೇ, ನಮ್ಮ ರಾಷ್ಟ್ರವೇ. ಹಾಗಾಗಿ ನಮ್ಮಲ್ಲಿ ಏನೇನು ವ್ಯಾಮೋಹ ಮತ್ತು ಭ್ರಮೆಗಳಿದ್ದಾವೆ ಪಾಕಿಸ್ತಾನಿಯರಲ್ಲೂ ಅದಿದೆ.
ಅಷ್ಟೇ, ನಮ್ಮ ದೇಶದಲ್ಲೇ ಇದ್ದವರು, ನಮ್ಮ ದೇಶದ ಒಂದು ಭಾಗವೇ. ಹಾಗಾಗಿ ಅವರಲ್ಲೂ ಆ ಭ್ರಮೆ ಇದೆ. ಆಂಗ್ಲ ಭಾಷೆ ಬಗ್ಗೆ ಅವರಲ್ಲೂ ಬಹಳ ದೊಡ್ಡ ದೊಡ್ಡ ಭ್ರಮೆಗಳಿಂದ ಅವರು ಆಂಗ್ಲ ಭಾಷೆಯನ್ನು ಕಲಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮೂರನೇ ಅತಿ ದೊಡ್ಡ ರಾಷ್ಟ್ರ ಆಗಿದ್ದರೆ ಆಶ್ಚರ್ಯ ಅಲ್ಲ. ಮತ್ತು ವಿದೇಶಿ ಭಾಷೆಗಳ ವ್ಯಾಮೋಹ ಯಾರಿಗೆ ಹೆಚ್ಚಾಗಿದೆ ಅಂದರೆ, ಯಾರೆಲ್ಲರೂ ವಿದೇಶಗಳಿಂದ ಆಳ್ವಿಕೆಯನ್ನು ಮಾಡಿಸಿಕೊಂಡಿದ್ದೇವೆ ಅವರಿಗೆಲ್ಲ ಆ ಭ್ರಮೆಗಳಿದ್ದಾವೆ. ನಾನು ಆಗಲೇ ಹೇಳಿದೆ, ಆಫ್ರಿಕಾದ ಕೆಲವು ರಾಷ್ಟ್ರಗಳಿಗೆ ಫ್ರೆಂಚ್ ಭಾಷೆ ಬಹಳ ದೊಡ್ಡ ಭಾಷೆ ಅನಿಸುತ್ತೆ, ಯಾಕೆಂದರೆ ಫ್ರೆಂಚ್ನಿಂದ ಆಳ್ವಿಕೆ ಮಾಡಿಸ್ಕೊಂಡಿದ್ದಾರೆ ಅವರು. ಭಾರತ ಪಾಕಿಸ್ತಾನದಂಥ ರಾಷ್ಟ್ರಗಳಿಗೆ ಆಂಗ್ಲ ಭಾಷೆ ಬಹಳ ಅದ್ಭುತ ಭಾಷೆ ಅನಿಸುತ್ತೆ, ಯಾಕೆಂದರೆ ನಾವು ಆಂಗ್ಲರಿಂದ ಆಳ್ವಿಕೆ ಮಾಡಿಸ್ಕೊಂಡಿದ್ದೀವಿ. ಪೋರ್ಚುಗೀಸರಿಂದ ಆಳ್ವಿಕೆ ಮಾಡಿಸಿಕೊಂಡ ರಾಷ್ಟ್ರಗಳಿಗೆ ಪೋರ್ಚುಗೀಸ್ ಬಹಳ ದೊಡ್ಡ ಅದ್ಭುತ ಭಾಷೆ ಅಂತ ಅನಿಸುತ್ತೆ. ಇವತ್ತು ಬ್ರೆಜಿಲ್ನಲ್ಲಿ ಪೋರ್ಚುಗೀಸ್ ಅತಿ ಹೆಚ್ಚು ಮಾತಾಡುವ ಜನ ಇದ್ದಾರೆ, ಪೋರ್ಚುಗೀಸ್ ಭಾಷೆಗಳನ್ನು ಆಫ್ರಿಕಾ ಖಂಡಗಳಲ್ಲಿದ್ದಾರೆ. ಇದರ ಸಾರಾಂಶ ಇಷ್ಟೇ, ನಾವು ನಮ್ಮ ಮಾತೃಭಾಷೆಯ ಅಭಿಮಾನವನ್ನು ಉಳಿಸಿಕೊಂಡೇ ಜಗತ್ತಿನ ಇತರ ಭಾಷೆಯ ಕಲಿಕೆಯನ್ನು ಪ್ರಾರಂಭ ಮಾಡಬೇಕು, ಅತಿ ಹೆಚ್ಚಿನ ವಿದ್ವತ್ತನ್ನು ಗಳಿಸ್ಕೋಬೇಕು. ಯಾರಿಗೆ ನಿಮಗೆ ಅಥವಾ ನಮಗೆ ನಮ್ಮ ಮಾತೃಭಾಷೆ ಬಿಟ್ಟು ಇನ್ನೊಂದು ಭಾಷೆಯಲ್ಲಿ ವಿದ್ವತ್ತು ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಆಗ ಸಹಜವಾಗಿ ಮಾತೃಭಾಷೆಯ ವ್ಯಾಮೋಹ ಹೆಚ್ಚಿಗೆ ಆಗುತ್ತೆ. ತುಂಬ ಸರಳವಾದ ಸೂತ್ರ ಇದು. ಸೊ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿತ್ರೆ ಕನ್ನಡ ಎಷ್ಟು ಚೆನ್ನಾಗಿದೆ, ಫ್ರೆಂಚನ್ನು ತುಂಬ ಚೆನ್ನಾಗಿ ಕಲಿತ್ರೆ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಿವರ ಭ್ರಮೆಗಳಿದ್ದಾವೋ, ಯಾವಾಗ ಭ್ರಮೆ ಇರುತ್ತೆ ಅಂದರೆ ದೂರದಲ್ಲಿದ್ದ ಬೆಟ್ಟ ಇದ್ದಾಗ ಭ್ರಮೆಗಳಿರ್ತವೆ. ದೂರದಲ್ಲಿದ್ದ ತುಂಬ ಚಂದ ಅನಿಸುತ್ತೆ, ಹತ್ತಿರ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಅದರ ಸತ್ಯಾಸತ್ಯತೆಗಳು. ಹಾಗೆ ನಮಗೆ ಇಂಗ್ಲೀಷ್ ಬರದೇ ಇದ್ದಾಗ, ಫ್ರೆಂಚ್ ಬರದೇ ಇದ್ದಾಗ ಎಷ್ಟು ಅದ್ಭುತ ಭಾಷೆಗಳು, ಎಷ್ಟು ಶಕ್ತಿಶಾಲಿಯಾದ ಭಾಷೆಗಳು ಅಂತ ಅನಿಸುತ್ತೆ. ಅದನ್ನು ಕಲಿತ ಮೇಲೆ ಕನ್ನಡ ಎಷ್ಟು ಚಂದ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಹಾಗಾಗಿ ಇವತ್ತಿನ ದಿನ ನಾವು ಕನ್ನಡದ ಅಭಿಮಾನವನ್ನು, ಜಗತ್ತಿನ ಇತರ ರಾಷ್ಟ್ರಗಳ ಭಾಷೆಗಳ ಬಗ್ಗೆ ಗೌರವವನ್ನು ಉಳಿಸಿಕೊಳ್ಳಬೇಕಾದ ದಿನ ಅಂತ ನಾವು ಭಾವಿಸ್ತೇವೆ. ಹಾಗೆ ಜಗತ್ತಿನ ಇತರ ಭಾಷೆಗಳ ಬಗ್ಗೆ ಗೌರವವನ್ನು ಉಳಿಸಿಕೊಳ್ಳುತ್ತಲೇ ನಮ್ಮ ಭಾಷೆಯನ್ನು ನಾವು ಹೆಚ್ಚು ಹೆಚ್ಚು ಸತ್ವಶಾಲಿಯಾಗಿ ಮಾಡ್ತಾ ಹೋಗಬೇಕು ಅಂತ. ಒಂದು ಭಾಷೆ ತನಗ ತಾನೇ ಶಕ್ತಿಶಾಲಿ ಆಗಿರೋದಿಲ್ಲ, ಶ್ರೇಷ್ಠ ಭಾಷೆ ಆಗೋದಿಲ್ಲ. ಅದಾಗಬೇಕಾದ್ರೆ, ಕನ್ನಡ ಶ್ರೇಷ್ಠ ಆಗಬೇಕಾದ್ರೆ ಕನ್ನಡ ನೆಲದಲ್ಲಿ ಕನ್ನಡವನ್ನು ಅತಿ ಹೆಚ್ಚು ಅಧ್ಯಯನ ಮಾಡುವ, ಕನ್ನಡದಲ್ಲೇ ಬರೆಯುವ, ಕನ್ನಡದಲ್ಲೇ ಮಾತಾಡುವ ಒಂದು ಪ್ರಮಾಣವನ್ನು ನಾವು ಮಾಡಬೇಕು. ನಮ್ಮ ನೆಲದಿಂದ ದೊಡ್ಡ ವಿಜ್ಞಾನಿಗಳು, ರಾಜತಾಂತ್ರಿಕರು, ರಾಜಕಾರಣಿಗಳು ಇವರೆಲ್ಲ ಹುಟ್ಟಿ ಬರಬೇಕು. ಆಗ ಒಂದು ಭಾಷೆಗೆ ತನಗೆ ತಾನೇ ಗೌರವ ಮತ್ತು ಕೀರ್ತಿಗಳು ಬರ್ತದೆ. ಎಲ್ಲಿವರ ಇವೆಲ್ಲವೂ ಆಗೋದಿಲ್ವೋ ಅಲ್ಲಿವರೆಗೆ ನಮಗೆ ನಮ್ಮ ಭಾಷೆಯ ಬಗ್ಗೆ ವ್ಯಾಮೋಹ ಇರೋದಿಲ್ಲ. ಯಾಕಿರೋದಿಲ್ಲ ಅಂದರೆ, ನಮ್ಮ ಭಾಷಿಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ದೊಡ್ಡ ಸಾಧನೆ ಮಾಡದೇ ಇದ್ದಾಗ ಸಹಜವಾಗಿ ನಮಗೆ ಅದರ ಬಗ್ಗೆ ಅಭಿಮಾನ ಇರೋದಿಲ್ಲ, ಭಾಷೆ ಬಗ್ಗೆ. ಸೊ ನಮ್ಮ ನೆಲದಿಂದ ಬಂದ ಜನ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ ಮೇಲೆ ನಮಗೆ ಸಹಜವಾಗಿ ಅಭಿಮಾನ ಮೂಡಬೇಕು. CNR ರಾವ್ ಕನ್ನಡದಲ್ಲೇ ಓದಿದಂಥವ್ರು, ಕನ್ನಡ ಮಾತೃಭಾಷೆಯವ್ರದ್ದು. ಇನ್ಫೋಸಿಸ್ ಜಗತ್ತಿನ ದೊಡ್ಡ ದೈತ್ಯ ಕಂಪನಿ, ಕಂಪ್ಯೂಟರ್ ಕಂಪ್ನಿ ಅದು, ಸಾಫ್ಟ್ವೇರ್ ಕಂಪ್ನಿ ಅದು. ಅದರ ಸಂಸ್ಥಾಪಕರೂ ಸಹ ನಾರಾಯಣಮೂರ್ತಿಯವರು ಕನ್ನಡ ನೆಲದವರೇ. ಸುಧಾಮೂರ್ತಿ ಕನ್ನಡದ ಬರಹಗಾರರು ಮತ್ತು ಸಾಫ್ಟ್ವೇರ್ ಉದ್ಯೋಗಿ, ಅವರು ಸಹ ಕನ್ನಡದ ನೆಲದವರೇ. ಅವರೆಲ್ಲ ಕನ್ನಡವನ್ನು ಎಷ್ಟು ಅಚ್ಚುಕಟ್ಟಾಗಿ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಈ ಸಾಧಕರನ್ನೆಲ್ಲ ನೋಡಿದ ಮೇಲೆ ನಮಗೂ ಅನ್ನಿಸ್ಬೇಕು, ಅವರೆಲ್ಲ ಸಾಧನೆ ಮಾಡಿ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ, ನಾವು ಸಾಧನೆ ಮಾಡದೇ ಇರಲಿ, ನಮ್ಮ ಮಾತೃಭಾಷೆಯಾಗಿ ಕನ್ನಡವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಾದರೂ ನಾವು ಭಾವಿಸ್ತೇವೆ. ಮಕ್ಕಳೇ, ಇಷ್ಟೊತ್ತು ತನಕ ಮಾತಾಡಿದ ಸಾರಾಂಶ ಇಷ್ಟೇ. ನಮ್ಮ ಮಾತೃಭಾಷೆಯನ್ನು ನಾವೇ ಉಳಿಸಿಕೊಳ್ಳಬೇಕು ಅನ್ನೋದು ಇದರ ಸಾರಾಂಶ. ನಮ್ಮಲ್ಲಿ 6.5 ಕೋಟಿ, ಸುಮಾರು 6 ಕೋಟಿ ಜನ ಮಾತೃಭಾಷೆಯಾಗಿ ಕನ್ನಡವನ್ನು ಇಟ್ಟುಕೊಂಡಿದ್ದೇವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಮಾತಾಡುವ ಭಾಷೆಗಳ ಪಟ್ಟಿಯನ್ನು ನೋಡಿದಾಗ ನಮ್ಮದು 29ನೇ ಸ್ಥಾನ, 29ನೇ ದೊಡ್ಡ ಭಾಷೆ. ಹಾಗೆಯೇ ವಿಶ್ವಸಂಸ್ಥೆಯ ಭಾಷಾ ತಜ್ಞರು ಪಟ್ಟಿ ಮಾಡ್ತಾರೆ, ಎಂಡೇಂಜರ್ಡ್ ಲ್ಯಾಂಗ್ವೇಜಸ್ ಅಂತ. ಅಂದರೆ ಅವು ಇನ್ನೇನು ವಿನಾಶವಾಗಲಿಕ್ಕೆ ಸಿದ್ಧವಾಗಿರುವಂಥ ಭಾಷೆಗಳು ಅಂತ ಅರ್ಥ. ಆ ಪಟ್ಟಿಯಲ್ಲೂ ಕನ್ನಡ ಇದೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಜಗತ್ತಿನ 29ನೇ ದೊಡ್ಡ ಭಾಷೆ, ಆ ಪಟ್ಟಿಯಲ್ಲಿ ಕನ್ನಡ ಇದೆ. ನಿಮಗೆ ಗೊತ್ತಿರಲಿ, ಜಗತ್ತಿನ ಅತ್ಯಂತ ಸಣ್ಣ ಭಾಷೆಗಳಲ್ಲಿ ಒಂದಾದಂಥ ಹೀಬ್ರೂ ಭಾಷೆ ಒಂದು 70ರಿಂದ 75 ಲಕ್ಷ ಜನ ಇರ್ಬೋದು ಮಾತಾಡ್ತಾರೆ. 1 ಕೋಟಿನೂ ಅಲ್ಲ, 70ರಿಂದ 75 ಲಕ್ಷ ಜನ. ಅದು ಬಹಳ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅದರ ಬಗ್ಗೆ ಭವಿಷ್ಯವನ್ನು ಹೇಳ್ತಾರೆ. ಇಂಗ್ಲೀಷ್ ಬಹಳ ದೊಡ್ಡದಾಗಿ ಬೆಳೆಯುತ್ತೆ, ಸ್ಪ್ಯಾನಿಷ್
ಜಗತ್ತನ್ನೆಲ್ಲ ಆಕ್ರಮಿಸ್ಕೊಳ್ತಾ ಇರುವಂಥ ಭಾಷೆ ಅದು. ಫ್ರೆಂಚ್ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ತಮಿಳು, ಪಕ್ಕದ ತಮಿಳು ಭಾಷೆಯನ್ನು ಜಗತ್ತಿನ ಬೇರೆ ಬೇರೆ ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ರಷ್ಯಾ, ಇಲ್ಲೆಲ್ಲ ಯೂನಿವರ್ಸಿಟಿಗಳಲ್ಲಿ ಅವರು ಭಾರತೀಯ ಭಾಷೆ ಹಿಂದಿ, ಸಂಸ್ಕೃತ ಎರಡನ್ನು ಬಿಟ್ಟರೆ ಮುಂದಿನ ಭಾಷೆ ಯಾವ್ದಾರ ಕಲಿಬೇಕು ಅಂತ ಅವ್ರು ಹೊರಟ್ರೆ ತಮಿಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ದುರಂತ ಏನಲ್ಲ, ಭಾರತೀಯ ಭಾಷೆಗಳ ಬೆಳವಣಿಗೆ ದೃಷ್ಟಿಯಿಂದ ಬಹಳ ಮುಖ್ಯ. ಆದರೆ ಕನ್ನಡವೂ ಸಹ ಈ ಪ್ರಯತ್ನವನ್ನು ಮಾಡಿದರೆ, ಕನ್ನಡದಲ್ಲಿ ನಿನ್ನೆನೂ ನಾನು ಅದನ್ನು ಪ್ರಸ್ತಾಪ ಮಾಡ್ತಿದ್ದೆ, ಕನ್ನಡದ ಸಾಹಿತ್ಯದ ಬರವಣಿಗೆ ತುಂಬ ಅದ್ಭುತ, ತುಂಬ ವೈವಿಧ್ಯ. ಎಷ್ಟು ವೈವಿಧ್ಯಮಯವಾದ ಬರಹಗಳಿದೆ ಅಂದರೆ, ನಾನು ಆಗಲೇ ಹೇಳಿದೆ, ನೀವು ಇತರ ಭಾರತೀಯ ಭಾಷೆಗಳ ಜೊತೆಗೆ ಹೋಲಿಸಿ ನೋಡಿದಾಗ ಮಾತ್ರ ಕನ್ನಡದ ಬರಹಗಳು ಎಷ್ಟು ಅದ್ಭುತ ಅಂತ ಗೊತ್ತಾಗತ್ತೆ. ತಮಿಳು ಭಾಷೆಯ ಬರಹಗಳು ಅಷ್ಟು ಅದ್ಭುತ ಆಗಿದ್ದರೆ ಕನ್ನಡಕ್ಕೆ 8 ಜ್ಞಾನಪೀಠ ಸಿಗ್ತಿರಲಿಲ್ಲ. ಕನ್ನಡಕ್ಕೆ 8 ಜ್ಞಾನಪೀಠ ಸಿಕ್ಕಿದೆ ಅಂದರೆ ಅಷ್ಟು ಸತ್ವ ಇದೆ. ಹಿಂದಿ ಬಿಟ್ಟರೆ ನೆಕ್ಸ್ಟು ಅತಿ ಹೆಚ್ಚು ಜ್ಞಾನಪೀಠವನ್ನು ಪಡೆದಿರುವಂಥ ಭಾಷೆ ಕನ್ನಡವೇ. ತಮಿಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದ್ರು, ಅದಕ್ಕೆ 3 ಜ್ಞಾನಪೀಠ ಸಿಕ್ಕಿರೋದು. ಇದರಲ್ಲೇ ನಮಗೆ ಗೊತ್ತಾಯ್ತು ಎಷ್ಟು ವೈವಿಧ್ಯಮಯವಾದ ಬರಹಗಾರರಿದ್ದಾರೆ, ಎಷ್ಟು ಅದ್ಭುತವಾದ ಚಿಂತನೆಗಳು ಕನ್ನಡದ ನೆಲದಲ್ಲಿ ಬರ್ತಾ ಇದ್ದಾವೆ ಅನ್ನೋದು ಇಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಮ್ಮಲ್ಲಿರುವ ಸಾಹಿತ್ಯದ ಅನೇಕ ವೈವಿಧ್ಯಗಳು ಪಕ್ಕದ ಯಾವ ಭಾಷೆಗಳಲ್ಲೂ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಭಾಷೆಯ ಸತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅದರ ಶ್ರೇಷ್ಠತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಕನ್ನಡ ಪುಸ್ತಕಗಳನ್ನು ಓದಿ, ಆಂಗ್ಲ ಭಾಷೆಯನ್ನು ಓದಿ ಕಲೀರಿ ಚೆನ್ನಾಗಿ, ಆದರೆ ಕನ್ನಡದ ಹೆಚ್ಚು ಪುಸ್ತಕಗಳನ್ನು ಓದಿ, ಕೊಂಡು ಓದಿ, ನೋಡಬೇಕಾದ ಸಂದರ್ಭ ಬಂದಾಗ ಕನ್ನಡದ ಸಿನಿಮಾಗಳನ್ನು ನೋಡಿ, ಅದಕ್ಕೆ ದುಡ್ಡು ಹಾಕೋದಾದರೆ ಅದಕ್ಕೆ ಹಾಕಿ ₹100 ಟಿಕೆಟಿಗೆ. ನಾಟಕ ನೋಡಬೇಕಾದ್ರೆ ಕನ್ನಡದ ನಾಟಕಗಳನ್ನು ನೋಡಿ, ಪುಸ್ತಕ ಕೊಂಡ್ಕೊಳ್ಬೇಕಾದ ಸಂದರ್ಭ ಬಂದರೆ ಕನ್ನಡ ಭಾಷೆಯ ಪುಸ್ತಕಗಳನ್ನು ಕೊಂಡ್ಕೊಳ್ಳಿ, ಪ್ರವಾಸ ಮಾಡಬೇಕಾದ ಸಂದರ್ಭ ಬಂದರೆ ಕನ್ನಡ ನಾಡಿನಲ್ಲಿರುವ ಅನೇಕ ಪ್ರವಾಸಿ ತಾಣಗಳಿದ್ದಾವೆ, ಪ್ರವಾಸ ಮಾಡಿ, ಅನಂತರದಲ್ಲಿ ಹೊರಗಿನ ರಾಜ್ಯಗಳ ಪ್ರವಾಸವನ್ನು ಮಾಡಿ. ನೀವು ಮಾತಾಡಬೇಕಾದ್ರೆ ಮೊದಲು ಮಾತೃಭಾಷೆಯನ್ನು ಬಳಸಿ, ಆಮೇಲೆ ಇತರ ಭಾಷೆಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾವಾದರೂ ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ಬಹಳ ಹೆಚ್ಚು ಸಮಯ ತಗೊಂಡೆ ಅಂತ ಅನ್ಸುತ್ತೆ ಅವಶ್ಯಕತೆಗಿಂತ, ಆದರೂ ಸಹ ಇದನ್ನು ಒಂದು ಕರ್ತವ್ಯ ಅಂತ ಭಾವಿಸಿ ನನಗೆ ತಿಳಿದ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸಮಾಧಾನ ಚಿತ್ತರಾಗಿ ಕೇಳಿದ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನಾಚರಣೆ ಕನ್ನಡವನ್ನು ಸ್ಮರಣೆ ಮಾಡಿಕೊಳ್ಳುವ ದಿನಾಚರಣೆ ಅಲ್ಲ, ಕನ್ನಡವನ್ನು ಬಳಸಲಿಕ್ಕೆ, ಬೆಳೆಸಲಿಕ್ಕೆ ಪ್ರಾರಂಭ ಮಾಡುವ ಒಂದು ಮೊದಲ ದಿನ ಅಂತ ನಾವು ಭಾವಿಸಬೇಕು. ಇವತ್ತು ನಾವು ಕಂಕಣಬದ್ಧರಾಗೋಣ, ತೀರ್ಮಾನ ಮಾಡೋಣ, ಪ್ರಮಾಣ ಮಾಡೋಣ, ಕನ್ನಡ ನಾಡು, ನುಡಿ, ನೆಲ, ಜಲಗಳನ್ನು ಸಂರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡುವುದರ ಮೂಲಕ ನನ್ನ ಮಾತಿಗೆ ನಾನು ವಿರಾಮವನ್ನು ನೀಡ್ತೇನೆ. ಧನ್ಯವಾದಗಳು. ಈ 2004ರಲ್ಲಿ ಅಮೇರಿಕದಲ್ಲಿ ವಿಶ್ವ ಸಮ್ಮೇಳನ ಆಯ್ತು ಕನ್ನಡ. ಹಾಗೆ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಆಫ್ರಿಕಾ ಖಂಡಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಭಾಷಣದ ಮೂಲಕ 64ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಮೋಸ್ಟ್ಲಿ ಇಡೀ ಆಫ್ರಿಕಾ ಖಂಡದ ಭಾಷೆಯನ್ನು ನಮಗೆ ವಿವರಿಸುವ ಮೂಲಕ ನಮ್ಮ ಭಾಷೆ ತುಂಬ ಸುಂದರವಾದಂಥ ಭಾಷೆ, ಆ ಸುಂದರ ಭಾಷೆಯನ್ನು ನಾವೆಲ್ಲರೂ ಸಹ ಭಾಳ ಪ್ರೀತಿಯಿಂದ, ಅಂದರೆ ಅವ್ರು ಹೇಳಿದ್ರಪ್ಪ ಅಂದರೆ, ಕನ್ನಡ ಕನ್ನಡ ಈ ನಾಡ ಕನ್ನಡ, ಮರೆಯದಿರಿ ನೀವೆಂದಿಗೂ ಮಾತೃಭಾಷೆ ಕನ್ನಡ, ಮರೆಯದಿರಿ ಅಳಿಸದಿರಿ ಈ ಸವಿಗನ್ನಡ, ಪ್ರತಿನಿತ್ಯ ಆಡಿರಿ ಹೊಗಳಿರಿ ಈ ಸಿರಿಗನ್ನಡ, ನಾಡ ಭಾಷೆ ಮಾತೃಭಾಷೆ ನಮ್ಮ ಭಾಷೆ. ಪ್ರೀತಿ ಇರಲಿ ಭಾಷೆ ಮೇಲೆ, ಮಮತೆ ಇರಲಿ ಲಿಪಿಯ ಮೇಲೆ, ಅಭಿಮಾನವಿರಲಿ ನಾಡ ಮೇಲೆ, ಬೆಳಗಲಿ ಬೆಳಕಾಗಲಿ ಈ ಕನ್ನಡ ಕಸ್ತೂರಿ, ತಾಯಿ ನುಡಿ ಕನ್ನಡ. ಅಂದರೆ ನಮ್ಮ ಭಾಷೆ ಎಷ್ಟು ಸಾರಸಕರವಾಗಿದೆ ಅಂದರೆ ಆ ಭಾಷೆಯನ್ನು ಸವಿತಾ ಹೋದಾಗ ಬಹಳ ಚೆನ್ನಾಗಿದೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸಾಹಿತ್ಯ, ಕನ್ನಡ ಸಾಹಿತ್ಯ ಎಷ್ಟು ಮಟ್ಟಿಗಿದೆಯಪ್ಪ ಅಂದರೆ ಇಷ್ಟು ಸೌಂದರ್ಯವಾಗಿದೆಯಾ ಭಾಷೆ. ದೇವ್ ನೋಡಿ, ಜನಪದ ಕನ್ನಡ ಸಾಹಿತ್ಯ ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳೆ ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎಳ್ಳೆ ಜೀರಿಗೆ
ಬೆಳೆಯೋಳ ಭೂಮಿತಾಯಿ ಎದ್ದೊಂದು ಗಳಿಗೆ ನನಿದೇನು, ಎದ್ದೊಂದು ಗಳಿಗೆ ನನಿದೇನು. ಎಷ್ಟು ಚೆನ್ನಾಗಿದೆ. ಹಾಗೆ ನಾವು ನಾವು ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಾವು ಪಾಪ ಪರಿಹಾರ ಹೋಗ್ಬೇಕಂದ್ರೆ ಯಾವ ರೀತಿಯಾಗಿರುತ್ತೆ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳುವಾಗ, ಒತ್ತಿನಂತೆ ಎದ್ದು ಯಾರ್ಯಾರ ನೆನೆದೇನು, ಕಲ್ಲು ಕಾವೇರಿ ಕಪಿನಿಯ ನೆನೆದಾರೆ ಮೇಲಿದ್ದ ಪಾಪ ಪರಿಹಾರ. ನೋಡಿ, ಕಲ್ಲು ಕಾವೇರಿ ಕಪಿನಿಯ ನೆನೆದಾರೆ ಮೇಲಿದ್ದ ಪಾಪ ಪರಿಹಾರ. ಎಷ್ಟು ಚೆನ್ನಾಗಿದೆ ಕನ್ನಡ ಸಾಹಿತ್ಯ. ಅದನ್ನು ಬಿಡ್ತೇವೆ ನಾವು ಇಂಗ್ಲೀಷಿಗೆ ವ್ಯಾಮೋಹಕ್ಕೆ ಹೋಗ್ತಾ ಇರ್ತೀವಿ. ಇನ್ನೂ ಚೆನ್ನಾಗಿದೆ.